ನಮಸ್ಕಾರ ವೀಕ್ಷಕರೇ, ಸ್ವರ್ಣ ಟಿವಿ ಪ್ರಸ್ತುತಪಡಿಸುತ್ತಿರುವ ಸುಮನ ಸುರತಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಮಾನಸಿಕ ಹಾಗೂ ನರರೋಗ ತಜ್ಞರಾದಂತಹ TN ಸತ್ಯನಾರಾಯಣ ರಾವ್ ರವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟ್ರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ಚರ್ಚೆಗೆ ಒಳಪಡಿಸ್ತಾ ಇರುವಂತಹ ವಿಷಯ ಮಲಬದ್ಧತೆ ಮತ್ತು ಮಾನಸಿಕ ಕಾರಣಗಳು. ಮಲಬದ್ಧತೆಗೂ ಮನಸ್ಸಿಗೂ ಏನು ಸಂಬಂಧ? ಯಾಕೆ ಮಲಬದ್ಧತೆ ಇದು ಕಾಯಿಲೆನಾ ಅಥವಾ ತೊಂದರೆನಾ? ಇದು ದೇಹದಲ್ಲಿ ಯಾವ ವ್ಯತ್ಯಾಸದಿಂದ ಉಂಟಾಗುತ್ತೆ? ಈ ಮಲಬದ್ಧತೆ ಬಗ್ಗೆ ನಿಮಗೂ ಕೂಡ ಸಾಕಷ್ಟು ಪ್ರಶ್ನೆಗಳು ಮನಸ್ಸಲ್ಲಿರಬಹುದು. ಈ ಕೂಡಲೇ ಕರೆ ಮಾಡಿ ನೀವು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು. ಈ ಕೂಡಲೇ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಡಾಕ್ಟರ್ ಹತ್ರ ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ನೀವು ಕರೆ ಮಾಡಬೇಕಾದಂತಹ ಸಂಖ್ಯೆ 082324065555. ಬನ್ನಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಡಾಕ್ಟ್ರೇ, ನಾನು ಆಗಲೇ ಹೇಳ್ತಾ ಇದ್ದೆ ಮಲಬದ್ಧತೆ ಮತ್ತು ಮಾನಸಿಕ ಕಾರಣಗಳು. ಮನಸ್ಸಿನ ಕಾರಣಗಳಿಗೂ ಮಲಬದ್ಧತೆ ಉಂಟಾಗೋಕೆ ಸಾಧ್ಯನಾ? ಪ್ರಪ್ರಥಮವಾಗಿ ಏನಿದು ಮಲಬದ್ಧತೆ ಅಂದರೆ? ಇದೊಂದು ತೊಂದರೆನಾ ಅಥವಾ ಕಾಯಿಲೆನಾ? ಇದು ದೇಹದಲ್ಲಿ ಯಾವ ವ್ಯತ್ಯಾಸದಿಂದ ಉಂಟಾಗುತ್ತೆ? ಯಾಕೆ ಈ ಮಲಬದ್ಧತೆ ಅನ್ನುವಂಥದ್ದು ತಿಳಿಸ್ಕೊಡಿ ವೀಕ್ಷಕರಿಗೆ. ನಮ್ಮ ದೇಹದಲ್ಲಿ ಅಥವಾ ಹಲವಾರು ದೈನಂದಿನ ಚಟುವಟಿಕೆಗಳಿರುತ್ತೆ. ಇವಾಗೇನು ಫಾರ್ ಎಕ್ಸಾಂಪಲ್ ಇವಾಗ ತಿಂಡಿ ತಿನ್ನೋದು ಅಂದರೆ ಅದನ್ನು ಬೆಳಿಗ್ಗೆ ಹೊತ್ತು ತಿನ್ನಬೇಕು ಅಂತ, ಊಟ ಮಧ್ಯಾಹ್ನದೊತ್ತು ಮಾಡೋದು, ರಾತ್ರಿ ಮತ್ತೊಮ್ಮೆ ಊಟನೋ ಅಥವಾ ಲೈಟಾಗಿ ಊಟ ಮಾಡೋದು ಏನೋ ಅನ್ಬೋದು. ಸೊ ಇದಕ್ಕೆಲ್ಲ ಕೆಲವೊಂದು ಟೈಮ್ಗಳು ಫಿಕ್ಸ್ ಆಗಿದೆ. ಹಾಗೇನೆ ಇವಾಗ ಬೆಳಿಗ್ಗೆ ಎದ್ದಾಗ ಹಲ್ಲು ಬ್ರಷ್ ಮಾಡಬೇಕು, ಹೇಳ್ಬೇಕು, ಕೆಲವೊಂದು ದಿನಚರಿಗಳನ್ನು ನಡೆಸ್ಕೊಂಡು ಹೋಗ್ಬೇಕು ಅಂತೇನಿದೆ. ಇದನ್ನ ಕೆಲವೊಂದು ರಿಸಮ್ಸ್, ಸರ್ಕೇಡಿಯನ್ ರಿಸಮ್ಸ್ ಅಂತ ಕರಿತೀವಿ ನಾವು. ಕರೆ ಬರ್ತಾ ಇದೆ, ನೋಡೋಣ. ಹೆಲೋ ಹೆಲೋ, ಓಕೆ, ಕಾರ್ಯಕ್ರಮ. ಸೊ ಈ ಥರ ದೈನಂದಿನ ಚಟುವಟಿಕೆಗಳಲ್ಲಿ ಒಂದು ಅಂಶ ಏನಪ್ಪ ಅಂತ ಹೇಳಿದ್ರೆ ಮಲ ವಿಸರ್ಜನೆ ಸಹ ಒಂದು ಇಂಪಾರ್ಟೆಂಟ್. ಏನಾಗುತ್ತೆ ಅಂತ ಹೇಳಿದ್ರೆ ಯಾವುದೇ ಒಬ್ಬ ವ್ಯಕ್ತಿ ಏನೇ ಒಂದು ಆಹಾರಗಳನ್ನು ತೊಗೊಂಡಿರ್ಬೋದು, ಅದು ಪಚನ ಕ್ರಿಯೆ ಅಂತ ಬಿಟ್ಟು ನಾವು ಏನು ಹೇಳ್ತೀವಿ ಅದು ನಡಿಬೇಕಾಗುತ್ತೆ. ಅದರ ನಂತರ ಈ ಮಲ ವಿಸರ್ಜನೆ ಯಾವ ರೀತಿ ಆಗಬೇಕು, ಹೀಗಾಗಬೇಕು, ಹಾಗಾಗಬೇಕು ಅಂತ ಜನರಲ್ಲಿ ಕೆಲವೊಂದು ಐಡಿಯಾಸ್ ಇದೆ. ಅಲ್ಲಿ ಸ್ವಲ್ಪ ಏರ್ಪೇರ್ ಆಯಿತು ಅಂತ ಹೇಳಿದ್ರೆ ಅವ್ರಿಗೆ ಟೆನ್ಷನ್ ಆಗುತ್ತೆ. ಮತ್ತೆ ನೋಡೋಣ, ಕರೆ ಇದೆ. ಹೆಲೋ, ಸ್ವಲ್ಪ ಜೋರಾಗಿ ಮಾತಾಡಿ. ಹಲೋ, ಏನೋ ಕಾರಣಕ್ಕೆ ಕಟ್ ಆಗ್ತಾ ಇದೆ ಕರೆ, ನೋಡೋಣ. ಡಾಕ್ಟರ್ ಹೇಳಿ. ಈ ಕಡೆ ಫಾರ್ ಎಕ್ಸಾಂಪಲ್ ಇವಾಗ ನಾವು ಆಸ್ಪತ್ರೆಯಲ್ಲಿ ಯಾವ್ದಾದ್ರು ರೋಗಿಯನ್ನು ನೋಡ್ತಾ ಇದ್ದೀವಿ ಹಾಗೆ ಅಂತ ಹೇಳಿದ್ರೆ, ಈ ಮಂಡ್ಯ ಅಥವಾ ಯಾವುದೇ ಒಂದು ಪರ್ಟಿಕ್ಯುಲರ್ಲಿ ತುಂಬ ಮುಂದುವರೆದಿರುವಂಥ ಕೆಲವೊಂದು ಪ್ರದೇಶಗಳಿದೆ. ಅಲ್ಲಿ ಮಲ ವಿಸರ್ಜನೆಗೆ ತುಂಬ ಇಂಪಾರ್ಟೆನ್ಸ್ ಇರುತ್ತೆ. ಡೈಲಿ ಆ ಕ್ರಿಯೆ ನಡೆದೋಗ್ಬೇಕು. ನಡಿಲಿಲ್ಲ ಅಂತ ಹೇಳಿದ್ರೆ, ದೇಹದಲ್ಲಿ ಉಳ್ಕೊಳ್ತು ಅಂತ ಹೇಳಿದ್ರೆ ಅದು ಒಂದು ರೀತಿಯ ವಿಷ ಪದಾರ್ಥ ಇದ್ದ ಹಾಗೆ ಅದು ನಮ್ಮ ಹಲವಾರು ರೀತಿಯ ಕಾಯಿಲೆಗಳಿಗೆ, ತೊಂದರೆಗಳಿಗೆ ಕಾರಣವಾಗುತ್ತೆ ಹಾಗೆ ಅಂತ ಒಂದು. ಹಾಗೇನೆ ಜನರು ಇವಾಗ ಫಾರ್ ಎಕ್ಸಾಂಪಲ್ ಇವನ್ ನ್ಯೂಸ್ ಪೇಪರ್ಗಳೆಲ್ಲ ಅಡ್ವರ್ಟೈಸ್ಮೆಂಟ್ ನೋಡಿರ್ಬೇಕಂತ ಕಾಣುತ್ತೆ, ಮಲಬದ್ಧತೆ ಹಲವಾರು ರೀತಿಯ ಕಾಯಿಲೆಗಳಿಗೆ ಕಾರಣ ಆಗತ್ತೆ ಅಂತ. ಎಲ್ಲ ರೀತಿಯ ಕಾಯಿಲೆಗಳಿಗೂ ಅವರು ಅದನ್ನು ಹೊಂದಾಣಿಕೆ ಮಾಡಿಬಿಟ್ಟು ಇದಾಗುತ್ತೆ, ಅದಾಗುತ್ತೆ ಅಂತೆಲ್ಲ ಹೇಳಿರೋದುಂಟು. ನಮ್ಮ ಆಯುರ್ವೇದ ಮತ್ತು ಕೆಲವೊಂದು ಪದ್ಧತಿಗಳಲ್ಲೂ ಸಹ ಮಲ ವಿಸರ್ಜನೆ ಸರಿಯಾಗಿ ಆಗಬೇಕು ಅಂತ ಕೆಲವೊಂದು ಅಂಶಗಳು. ಈ ದೃಷ್ಟಿಯಿಂದ ಏನಾಗ್ತದೆ ಅಂತ ಹೇಳಿದ್ರೆ ಜನ ಅದು ಬಹಳ ಇಂಪಾರ್ಟೆಂಟ್, ಅದು ಆ ಕ್ರಿಯೆ ನಡೀಲಿಲ್ಲ ಅಂತ ಹೇಳಿದ್ರೆ ಏನೋ ಹೆಚ್ಚು ಕಡಿಮೆ ಆಗುತ್ತೆ ಅಂತ. ಒಂದು ಭಾಳ ಸಿಂಪಲಾಗಿ ಹೇಳೋದಾದರೆ, ಇವಾಗ ಫಾರ್ ಎಕ್ಸಾಂಪಲ್ ಈಗ ಮಂಡ್ಯ ಕಡೆ ಅಥವಾ ಈ ಕಡೆ ಜನ ಮೋಷನ್ ಆಗಲಿಲ್ಲ ಅಂತ ಹೇಳಿದ್ರೆ ಏನೋ ಒಂದು ತುಂಬ ಟೆನ್ಷನ್ ಮಾಡ್ಕೊಳ್ಳೋದುಂಟು. ಹಾಗೆ ನೀವು ವೆಸ್ಟರ್ನ್ ಕಂಟ್ರೀಸ್ಗೆ ಹೋಗಿ, ಫಾರ್ ಎಕ್ಸಾಂಪಲ್ ಅಮೇರಿಕಾದಲ್ಲಿ ಅವ್ರು ವಾರಕ್ಕೊಂದ್ಸರಿ ಮೋಷನ್ ಮಾಡಿದ್ರು ಸಹ ಅವರು ಕಂಫರ್ಟಬಲ್, ಅವರು ಆ್ಯಕ್ಚುಲಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಲ್ಲ. ಯಾತಕಪ್ಪ ಈ ವ್ಯತ್ಯಾಸ ಅಂತ ಹೇಳಿದ್ರೆ, ನಾವು ಊಟ ಮಾಡೋ ಅನ್ನ, ತರಕಾರಿ, ಸೊಪ್ಪು ಮತ್ತು ಪದಾರ್ಥಗಳೇನಿದೆ ತುಂಬ ಡಿಫ್ರೆನ್ಸ್ಗಳಾಗುತ್ತೆ ಅಂತ. ಇವಾಗ ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಇವಾಗ ವೆಸ್ಟರ್ನ್ ಕಂಟ್ರೀಸಲ್ಲಿ ಬ್ರೆಡ್ ಅಥವಾ ಅದರ್ ರಿಲೇಟೆಡ್ ಐಟಮ್ಸ್ ತೊಗೊಳ್ತಾರೆ. ಹೌದು, ಗಟ್ಟಿ ಪದಾರ್ಥಗಳು ಸೇವಿಸೋದು ಉಂಟು. ಆ ಪದಾರ್ಥಗಳಿಂದ ಏನಾಗ್ತದೆ ಅಂತ ಹೇಳಿದ್ರೆ ಅದು ಟ್ರಫೇಜ್ ಅಥವಾ
ಮಲ ತಯಾರಿಕೆ ಏನಿದೆ ಎಷ್ಟಾಗಬೇಕು ಅಷ್ಟಾಗಲ್ಲ. ಸೊ ಅದಕ್ಕೆ ಅಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ಕಾನ್ಸ್ಟಿಪೇಟೆಡ್ ಟೈಪ್ ಅಂತ ಹೇಳ್ತೀವಲ್ಲ, ಬಹಳ ಕಾಮನ್ ಅದು. ಆ ಕಾರಣದಿಂದನೇ ಅಲ್ಲಿ ಬೇಕಾದಷ್ಟು ಬೇರೆ ಬೇರೆ ರೀತಿಯ ಕಾರ್ಯಗಳು ಸಹ, ಪರ್ಟಿಕ್ಯುಲರ್ ಇವಾಗ ರೆಕ್ಟಲ್ ಕ್ಯಾನ್ಸರ್ಸ್ ಅಂತ ಕರೆಯುತ್ತೆ. ರೆಕ್ಟಲ್ ಕ್ಯಾನ್ಸರ್ ಆ ದೇಶಗಳಲ್ಲಿ ತುಂಬ ಜಾಸ್ತಿ, ನಮ್ಮ ದೇಶದಲ್ಲಿ ತುಂಬ ಕಡಿಮೆ. ಯಾಕಪ್ಪ ಅಂತ ಹೇಳಿದ್ರೆ ಬಿಗಿನಿಂಗಿಂದಲೂ ಇದಕ್ಕೊಂದು ಇಂಪಾರ್ಟೆನ್ಸ್ ಇದೆ ಆ ಥರ ಒಂದು. ಪ್ಲಸ್ ನಮ್ಮ ಇಂಡಿಯನ್ ಫುಡ್ ಏನಿದೆ ಅದು ಪ್ರೈಮರಿಲಿ ಸಿಕ್ಕಾಪಟ್ಟೆ ರಫೇಜ್ ಅದು. ಫಾರ್ ಇವಾಗ ಈ ಮಂಡ್ಯ ಅಂತ ಲೆಕ್ಕ ಹಾಕಿ ರಾಗಿ ಈಸ್ ಒನ್ ಆಫ್ ದ ಪ್ರಾಡಕ್ಟ್ ವಿತ್ ಲಾಟ್ ಆಫ್ ರಫೇಜ್, ಫೈಬರ್ ಕಂಟೆಂಟ್ ಜಾಸ್ತಿ. ತರಕಾರಿ ಸೊಪ್ಪು ಇಂಥವೆಲ್ಲನೂ ಇವಾಗ ನಾವು ಇವಾಗ ಯಾವುದು ಏನು ಸಾರು ಅದು ತುಂಬ ಕಾಮನ್ ಆಗಿ ಯೂಸ್ ಮಾಡೋದು, ಉಪ್ಸಾರು ಅಂತಾರಲ್ಲ. ಉಪ್ಸಾರು ಆಯಿತು ಅಥವಾ ಸಾಂಬಾರು ಆಯಿತು, ಇದರಲ್ಲಿ ಸಿಕ್ಕಾಪಟ್ಟೆ ತರಕಾರಿಗಳನ್ನು ಹಾಕಿರ್ತಾರೆ, ಕಾಳುಗಳನ್ನು ಹಾಕಿರ್ತಾರೆ. ಇವೆಲ್ಲ ಏನಾಗ್ತದೆ, ದಿಟ್ಸ್ ಪ್ರೊಡ್ಯೂಸಸ್ ಲಾಟ್ ಆಫ್ ರಫೇಜ್. ಸೊ ಈ ಕಾರಣದಿಂದ ಅಂದ್ರೆ ಅದು ಒಳ್ಳೇದು ಅಂತ, ಫೈಬರ್ ಕಂಟೆಂಟ್ ಜಾಸ್ತಿ ಇದ್ರೆ ಒಳ್ಳೇದು ಅನ್ನೋದಾ? ತುಂಬಾ ಒಳ್ಳೇದು ಅಂತ ತಗೊಳ್ಳೋ ಪದಾರ್ಥಗಳಲ್ಲಿ ರಫೇಜ್ ಅಂದ್ರೇನೋ ಆ ಪದಾರ್ಥ ಇರಬೇಕು ಅಂತಾನೆ ಇದೆ ರೂಲ್ಸ್ ಪ್ರಕಾರ ಅದು. ಓಕೆ ಡಾಕ್ಟರ್, ಒಂದು ನಿಮಿಷ. ಹಲೋ 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 ಹಲೋ, ಮಾತಾಡಿ. ಹಲೋ ಮೇಡಮ್. ಹಾ ನಮಸ್ತೆ, ಹೇಳಿ ಮಾ, ತಮ್ಮ ಹೆಸರು? ಕಾವ್ಯ ಅಂತ ಮೇಡಮ್. ಕಾವ್ಯ ಅವ್ರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮಳವಳ್ಳಿಯಿಂದ. ಮಳವಳ್ಳಿಯಿಂದ. ಡಾಕ್ಟರ್ ಇದಾರ, ನಿಮ್ ಪ್ರಶ್ನೆ ಕೇಳಿ ಮಾ. ಹಾ ಸರಿ, ನಮಸ್ತೆ ಡಾಕ್ಟರ್. ನಮಸ್ತೆ. ಇದು ಸಿಕ್ಕದ ಇದು ಪದಾರ್ಥಗಳನ್ನೆಲ್ಲ ತಿನ್ನೋದ್ರಿಂದ ಮಲಬದ್ಧತೆ ಉಂಟಾಗುತ್ತಾ? ಅದಕ್ಕೆ ಪರಿಹಾರ ಏನು ಅಂತ ತಿಳಿಸ್ಕೊಡ್ತೀರಾ? ಇನ್ನೊಂದ್ಸಲ ಕೇಳಿ, ಸ್ಪಷ್ಟವಾಗಿ ಕೇಳಿ. ಈಗ ಸಿಕ್ಕದ ಪದಾರ್ಥಗಳನ್ನು ಮಕ್ಕಳು ತಿಂತಾರೆ, ಅದರಿಂದ ಮಲಬದ್ಧತೆ ಉಂಟಾಗುತ್ತಾ? ಕುರುಕುಲು ತಿಂಡಿ ಜಾಸ್ತಿ ತಿಂತಾರೆ ಮಕ್ಕಳು, ಅದರಿಂದ ಮಲಬದ್ಧತೆ ಉಂಟಾಗುತ್ತಾ ಅಂತನಾ? ಹೊರಗಿನ ಔಟ್ಸೈಡ್ ಫುಡ್ ತುಂಬಾ ತಗೋತಾರೆ. ಓಕೆ ಓಕೆ, ಕಾರ್ಯಕ್ರಮ ನೋಡ್ತಾರೆ, ನಿಮ್ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಅವಕಾಶ ಅದಕ್ಕೆ ಬಹಳ ಸಿಂಪಲ್ ಆಗಿ ಆನ್ಸರ್ ಹೇಳೋದಾದ್ರೆ, ಅದೇ ಈಗ ಗೋಬಿ ಇದೆಲ್ಲ ತುಂಬಾ ತಿಂತಾರಲ್ವಾ, ಗೋಬಿನಲ್ಲಿ ಫೈಬರ್ ಇರುತ್ತೆ. ಈ ಕುರುಕುಲು ಪದಾರ್ಥಗಳು ಅಂತ ಹೇಳಿದ್ರೆ ಬಹಳ ಮಾಡಿ ಬಿಸ್ಕೆಟ್ಸ್ ಅಲ್ಲಿ ರಫೇಜ್ ಜಾಸ್ತಿ ಬರಲ್ಲ. ಇವಾಗ ಬಹಳ ಕಾಮನ್ ಆಗಿ ನಮ್ಮ ಇವಾಗ ಈ ಕಡೆ ಈ ಮೈದಾ ಮತ್ತು ಮೈದಾಕ್ಕೆ ಸಂಬಂಧಪಟ್ಟ ಪದಾರ್ಥಗಳು ಅದು ತಗೊಂಡ್ರೆ ಕಾನ್ಸ್ಟಿಪೇಷನ್ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಾವು ಬ್ರೆಡ್ ಅಂತ ಏನು ತಗೊಳ್ತೀವಿ, ಮೈದಾದಿಂದಾನೇ ಮಾಡಿರ್ತಾರಲ್ವಾ. ಒಂದು ಎಕ್ಸಾಂಪಲ್ ಹೇಳಿದ್ರೆ ಅದು ಎಷ್ಟು ಸಾಫ್ಟ್ ಇರುತ್ತೆ ಅಂತ. ನಾವು ಆ್ಯಕ್ಚುಲಿ ನಾವು ಈ ಬೇರೆ ದೇಶಗಳಿಗೆ ಹೋದಾಗ ನಿಮ್ಮ ಇಂಡಿಯಾದಲ್ಲಿ ಒಂಥರ ಬ್ರೆಡ್ ತಯಾರು ಮಾಡ್ತಾರಲ್ಲ, ಈ ಬನ್ನು ಮತ್ತು ಬ್ರೆಡ್ ಇದೆಯಲ್ಲ, ಇಷ್ಟು ಸಾಫ್ಟಾಗಿ ಈ ಥರ ಒಳಗಡೆ ಇರುತ್ತಲ್ಲ, ಅದು ಆ ಥರ ಅವರಿಗೆ ಅದ್ರ ಲೆಕ್ಕ ಏನಂತ ಹೇಳಿದ್ರೆ ಇದು ನಾಟ್ ಎ ಫುಡ್ ಈಟಬಲ್ ಅಂತ ಲೆಕ್ಕ ಹಾಕೋದು. ಯಾಕಪ್ಪ ಅಂತ ಹೇಳಿದ್ರೆ ರಫೇಜ್ ಕಂಟೆಂಟ್ ಏನಾಗುತ್ತೆ ತುಂಬ ಕಡಿಮೆ ಇರುತ್ತೆ. ಈ ಕುರುಕುಲು ಪದಾರ್ಥಗಳು ಅಥವಾ ಈ ಖಾರ ಬೇಕರಿ ಐಟಮ್ಸ್ ಎಲ್ಲ ಏನಿದೆ, ಸ್ವಲ್ಪ ಮಟ್ಟಿಗೆ ಕಾನ್ಸ್ಟಿಪೇಷನ್ ಡೆಫಿನೆಟ್ಲಿ ಉಂಟು ಮಾಡುತ್ತೆ ಒಂದು. ಪ್ಲಸ್ ಹಾಗೇನೆ ಈ ಬರ್ಜರ್ಸು ಮತ್ತು ಅವು ಇವು ಅಂತ ನಾವೆಲ್ಲ ಏನು ವೆಸ್ಟರ್ನ್ ಫುಡ್ ಐಟಮ್ಸ್ ಇದೆ, ಮೈದಾ ಪ್ರಾಡಕ್ಟ್ಸ್ಗಳೆಲ್ಲ ಪ್ರೈಮರಿ ಪ್ರಿಡಾಮಿನೆಂಟ್ಲಿ ಅದು ಐಟಮ್ಸ್ ಅದು. ಇವಾಗ ಮಧ್ಯದಲ್ಲಿ ಕೆಲವೊಂದು ಸೊಪ್ಪು, ಇದು ಯಾವುದು ಎಲೆ ಥರ ಪದಾರ್ಥಗಳೆಲ್ಲ ಅಲ್ಲಿ ಹಾಕಿರ್ತಾರೆ, ಸ್ಯಾಂಡ್ವಿಚ್ ಥರ ಮಾಡಿರ್ತಾರೆ. ನಿಜ, ಆ ಕಂಟೆಂಟ್ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಬಟ್ ಬೇರೆದೆಲ್ಲ ಏನಿದೆ ಅದು ನಮ್ಮ ದೇಹಕ್ಕೆ ಅದು ಅಷ್ಟು ಸೂಕ್ತವಾದ ಪದಾರ್ಥ ಅಲ್ಲ. ಅದಕ್ಕೆ ಇದನ್ನು ಸಾಮಾನ್ಯವಾಗಿ ಜಂಕ್ ಫುಡ್ ಅಂತ ಕರೀತಾರೆ. ಏನು ಎಸೆಯುವಂಥ ಪದಾರ್ಥ ಇದೆ ನಾವು ತಿಂತಾ ಇದ್ದೀವಿ ಅಂತ. ನಮಗೆ ಒಬ್ಬರು ಮೆಡಿಸಿನ್ ಪ್ರೊಫೆಸರ್ ಇದ್ದರು, ನಾವು MBBS ಮಾಡ್ತಿರ್ಬೇಕಾದ್ರೆ. ಅವ್ರು ಹೇಳ್ತಾ ಇದ್ದಾರಪ್ಪ ಅಂತ ಹೇಳಿದ್ರೆ, ದನಗಳಿಗೆ ಏನಾಗಬೇಕು ಅದೆಲ್ಲ ನಾವು ತಿಂತಾ ಇದ್ದೀವಿ ಅಂತ, ನಾವೇನು ತಿನ್ನಬೇಕು ಅದೆಲ್ಲ ದನಗಳಿಗೆ ಹಾಕ್ತಿದ್ದೀವಿ ಅಂತ. ಸೊ ಹೀಗಾಗಿ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ದೇಹಕ್ಕೆ ಅದು ಸಿಸ್ಟಮ್ಗೆ ಅದು ಸರಿ ಹೋಗೋದಿಲ್ಲ ಅನ್ನೋ ಮಾತು. ಬಟ್ ಅಫ್ಕೋರ್ಸ್ ನೀವು ಮನಸ್ಸು ಅಂತ ಹೇಳಿದ್ರಲ್ಲ, ಮನಸ್ಸು ಮತ್ತು ಮಲಬದ್ಧತೆಗೆ ತುಂಬ ನೇರವಾದ ಸಂಬಂಧ ಇದೆ. ಇವನ್ ಜನರು ಅದು ಇದು ಮಾತಾಡೋ ವಿಚಾರಗಳು ನೋಡಿ, ಅವನೇನೋ ಒಂದು ಸ್ವಲ್ಪ ಮೋಷನ್ ಟೈಟ್ ಆದಂತರ ಕಾಣಿಸ್ತಾನೆ ಅಂತಾರೆ, ಮುಖ ಒಂಥರ ಸಿಂಗಿಕೊಂಡಿದ್ರೆ ಜನ ಯಾಕಂಗಂತಾನೆ ಅನ್ನೋದು ಭಾಳ ಕಷ್ಟ. ಬಟ್ ಬೇಸಿಕಲಿ ಯಾವನ ಖುಷಿಯಾಗಿಲ್ಲ ಅಥವಾ ಏನೋ ಒಂದು ಚಿಂತೆಯಲ್ಲಿದ್ದಾನೆ ಅಥವಾ ಇದಂತ ಹೇಳಿದ್ರೆ ಅವನಿಗೆ ಮೋಷನ್ ಟೈಟ್, ಕಾನ್ಸ್ಟಿಪೇಟೆಡ್ ಪರ್ಸನಾಲಿಟಿ ಅಥವಾ ಕಾನ್ಸ್ಟಿಪೇಟೆಡ್ ಇದಂತ ಆ ದೃಷ್ಟಿಯಿಂದ ಕಾಮೆಂಟ್ಸ್ ಮಾಡೋದುಂಟು. ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಇವಾಗ ಫ್ರಾಯ್ಡ್ ಅನ್ನೋ ವಿಜ್ಞಾನಿ ಹಲವಾರು ರೀತಿಯ ಮನಸ್ಸಿಗೆ ಸಂಬಂಧಪಟ್ಟ ಎಕ್ಸ್ಪ್ಲನೇಷನ್ಗಳನ್ನು ಕೊಡ್ತಾ ಹೋಗ್ತಾನೆ. ನಮ್ಮ ಬೆಳವಣಿಗೆ ದೃಷ್ಟಿನಲ್ಲಿ ನಾವು ಹೇಗೆ ದೊಡ್ಡವರಾಗ್ತಾ ಹೋಗ್ತೀವಿ, ನಾವು ಬೇರೆ ಬೇರೆ ಮಜಲುಗಳನ್ನು ದಾಟ್ತೀವಿ. ಒಂದು ಫಸ್ಟ್ ಓರಲ್ ಸ್ಟೇಜ್ ಅಂದರೆ ಬಾಯಿಗೆ ಸಂಬಂಧಪಟ್ಟ ಬೆಳವಣಿಗೆ ಅಂತ ಕರೀತಾರೆ. ಎರಡನೇ ಸ್ಟೇಜ್ ಏನಿದೆ ಅದನ್ನು ಹೇಳೋದು ಏನಲ್ ಸ್ಟೇಜ್ ಅಂತ, ಗುದದ ಬೆಳವಣಿಗೆಗೆ ಸಂಬಂಧಪಟ್ಟ ಸ್ಟೇಜ್ ಅದು ಅಂತ.
ಇಲ್ಲಿ ಇಂಪಾರ್ಟೆಂಟ್ ಏನಾಗುತ್ತೆ ಅಂತ ಹೇಳಿದ್ರೆ 2 ಥರ ವೆರೈಟೀಸಲ್ಲಿ. ಒಂದು, ತಂದೆ ತಾಯಿಗಳೇನಾದರೂ ತುಂಬ ಬಹಳ ಜಲ್ದಿ ಮಕ್ಕಳಲ್ಲಿ ಈ ರೂಲ್ಸು, ರೆಗ್ಯುಲೇಷನ್ಸು, ಸಿಸ್ಟಮ್ಸು, ಡಿಸಿಪ್ಲಿನ್ ಇಂಥವೆಲ್ಲ ಇಂಟ್ರೊಡ್ಯೂಸ್ ಮಾಡ್ಕೋಬಿಟ್ರೆ ಮಕ್ಕಳು 2 ಥರ ಡೆವಲಪ್ ಆಗ್ತಾವಂತೆ. ಒಂದು, ಇವಾಗ ನೀನು ಹೇಳಿದೆಲ್ಲ ಕೇಳ್ತೀನಿ ಅಂತ. ಇವಾಗ ತಂದೆ ತಾಯಿಗಳು ಹೇಳೋದೇನಪ್ಪ ಅಂದರೆ ಅದು ಗಲೀಜು ಮಾಡಬಾರ್ದು ಅಂತ. ನಾನು ಗಲೀಜು ಮಾಡಲ್ಲ ಅಂತ. ಗಲೀಜು ಮಾಡಲ್ಲ ಅಂದ್ರೇನೋ, ಅದು ಏನು ಹೊರಗಡೆ ಹೋಗ್ಬೇಕಿತ್ತು ಅದು ಹೊರಗಡೆ ಕಳಿಸಲ್ಲ, ಒಳಗಡೆ ಟೈಟಾಗಿ ಇಟ್ಕೊಳ್ತೀನಿ ಅಂತ. ಇವಾಗ ಮೋಷನ್ಗೆ ಹೋಗದೆ ಮಗು ಹಿಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದು ಕಲ್ತ್ಕೊಳ್ತದೆ. ಹಾಗೆ ಅಂತ ಹೇಳಿದ್ರೆ ಇದು ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ, ಲೇಟರ್ ಕಾಮನ್ ಸಿಂಪ್ಟಮ್ ಅದು ಅಂತ. ಅಥವಾ ರಿಬೆಲಿಯಸ್ನೆಸ್ ಅಂತ, ಏನಾದರೂ ಮಾಡೋ ನಾನು ಮಾಡೇ ಮಾಡ್ತೀನಿ ಅಂತ. ಇದು ಅಂದರೆ ಯಾವುದೇ ಒಂದು ರೂಲ್ಸು ರೆಗ್ಯುಲೇಷನ್ಸ್ ನನಗೆ ಅಪ್ಲೈ ಆಗಲ್ಲ ಅಂತಾರೆ ತಿಳ್ಕೊಬೋದು. ಮತ್ತೆ ಬಹುಶಃ ಅದಕ್ಕೆ ಎಕ್ಸಾಕ್ಟ್ಲಿ ಆಪೋಸಿಟೇ ಮಾಡ್ಬೋದು. ಇದೇ ಲೇಟರ್ ಇವಾಗ ಈ ಹದಿಹರೆಯ ಅಂತವೆಲ್ಲ ನಾವು ಮಾತಾಡ್ತೀವಿ, ದ ಡಿಸಿಪ್ಲಿನ್ ಅಥವಾ ಇನ್ಡಿಸಿಪ್ಲಿನ್ ಅಂತ ಏನು ಮಾತಾಡ್ತದೆ, ಇದಕ್ಕೆಲ್ಲ ಈ ಸಣ್ಣ ವಯಸ್ಸಲ್ಲಿ ಏನು ಬೆಳವಣಿಗೆ ಆಗ್ತಿತ್ತು ಅದೇ ಕಾರಣ ಆಗುತ್ತೆ ಅಂತ ಹೇಳೋದು. ಮತ್ತೆ ಅದು ಅಭ್ಯಾಸಗಳು ಕೂಡ ಅಷ್ಟೇ. ಚಿಕ್ಕ ವಯಸ್ಸಿನಿಂದ ದಿನ ಬೆಳಿಗ್ಗೆ ಎದ್ದು ಮೋಷನ್ಗೆ ಹೋಗೋದಿನ ಅಭ್ಯಾಸ ಮಾಡಿಸಿದ್ರೆ ಅದು ರೆಗ್ಯುಲರ್ ಪ್ರಾಕ್ಟೀಸ್ ಆಗುತ್ತೆ. ನಾವು ಯಾವಾಗಲೋ ಇವತ್ತು ಸಂಜೆ ಹೋದ್ರೆ ನಾಳೆ ಬೆಳಿಗ್ಗೆ ಯಾವಾಗಲೂ ಹೋಗೋದು, ಈ ರೀತಿ ಒಂದು ಅನ್ಈವನ್ ಸಿಸ್ಟಮ್ ಕೂಡ ಮೋಸ್ಟ್ಲಿ ಇದಕ್ಕೆ ಒಂದು ರೀತಿ ಕಾರಣ. ಭಾಳ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ದಟ್ ರೆಗ್ಯುಲಾರಿಟಿ ಅಥವಾ ಸಿಸ್ಟಮ್ಯಾಟಿಕ್. ಕೆಲವೊಂದು ಟೈಮ್ ಅಂತ ಏನಿರ್ತದೆ, ಕೆಲವೊಂದು ಸ್ವಲ್ಪ ಜನರಿಗೆ ಆ ಟೈಮ್ ದಾಟ್ಬಿಟ್ರೆ ಮತ್ತೆ ಆಮೇಲೆ ಅದಂತ ಮೋಷನ್ ಆಗಲ್ಲ. ಹೌದು. ಇದಕ್ಕೆ ಅಗೇನ್ ತುಂಬ ಎಕ್ಸ್ಪ್ಲನೇಷನ್ಸ್ಗಳಿದೆ. ಈ ವೆಸ್ಟರ್ನ್ ಫುಡ್ ಏನಿದೆ ಅವ್ರದ್ದು ಹಾರ್ಡ್ ಸ್ಟೂಲ್ಸ್ ಅಂತ. ಇವಾಗ ನೀವು ಫಾರ್ ಎಕ್ಸಾಂಪಲ್ ಈ ಗದ್ದೆಗಳ ಹತ್ರ ಇಲ್ಲಿ ಕುರಿಗಳು ಬಿಟ್ಟಿರ್ತಾರೆ, ನೋಡಿದ್ದೀರಾ? ಈ ಕುರಿಗಳನ್ನ ಯಾಕೆ ಬಿಡ್ತಾರೆ ಅಂತ ಹೇಳಿದ್ರೆ ಅದು ಎಕ್ಕೆ ಹಾಕ್ಲಿ, ಎಕ್ಕೆ ಅಂದ್ರೇನು ಕಕ್ಕ ಮಾಡಲಿ ಅಂತದ್ದು. ಕುರಿ ನೋಡಿದ್ದೀರಾ? ಟೈಟ್ ಸಣ್ಣ ಗಟ್ಟಿಯಾಗಿ ಕಪ್ಪಗಿರ್ತದೆ, ಆ ಥರ ನೋಡಿರ್ಬೇಕನ್ನ ಕಾಣ್ತದೆ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ವಾಟರ್ ಅಬ್ಸಾರ್ಪ್ಷನ್ ಎಲ್ಲ ಮ್ಯಾಕ್ಸಿಮಮ್ ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ. ಅದರಿಂದ ಏನಾಗ್ತದೆ, ಆ ರೀತಿಯ ಮೋಷನಲ್ಲಿ ಇರುತ್ತೆ. ಬಟ್ ನಮ್ಗೆ ಈ ಕಡೆ ಇಂಡಿಯನ್ ಫುಡ್ ಏನಿದೆ ಇದು ಸಾಫ್ಟ್ ಸ್ಟೂಲ್ಸ್ ಅಂತ. ಇದು ಗಟ್ಟಿ ಅಲ್ಲದೆ ಇರೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಅದು ಜಾಸ್ತಿ ಹೊತ್ತು ಅಲ್ಲಿತ್ತು ಅಂತ ಹೇಳಿದ್ರೆ ಸ್ವಲ್ಪ ವಾಸನೆ ಮತ್ತು ಬೇಕಾದಷ್ಟು ಬೇರೆ ರೀತಿಯ ಅನಿಸ್ತಲ್ವಾ, ಆ ಥರ ಆಗುತ್ತೆ ಅಂತ. ಸೊ ಜನರ ವ್ಯಕ್ತಿತ್ವದಲ್ಲಿ ಬಹಳಷ್ಟು ಬದಲಾವಣೆ ಆಗಿಬಿಡುತ್ತೆ. ಯಾಕಂದರೆ ನಾವು ಎಲ್ಲಿದ್ದೀವಿ, ಏನು ತಿಂತಾ ಇದ್ದೀವಿ, ಯಾವ ವಾತಾವರಣದಲ್ಲಿ ನಾವಿದ್ದೀವಿ ಅನ್ನೋದ್ರ ಮೇಲೆ ಈ ರೀತಿಯ ಬದಲಾವಣೆಗಳು ತುಂಬ ಸಾಮಾನ್ಯ. ಮತ್ತೆ ಈಗ ಮಾನಸಿಕ ಕಾರಣಗಳು ಅಂತ ತಗೊಂಡ್ರೆ ಡಾಕ್ಟ್ರೆ, ಈಗ ಒಬ್ಬ ಮನುಷ್ಯ ತುಂಬ ಚಿಂತೆಯಲ್ಲಿದ್ದಾಗ, ಮಾನಸಿಕವಾಗಿ ತುಂಬ ಒತ್ತಡದಲ್ಲಿದ್ದಾಗ, ಪ್ರೆಷರಲ್ಲಿದ್ದಾಗ, ಅಥವಾ ಅವನೇನೋ ಯೋಚನೆಯಲ್ಲಿ ಮಗ್ನನಾಗಿದ್ದಾಗ ಬಹುಶಃ ಆಕ್ಟಿವ್ ಆಗಿರಲ್ಲ. ದೈಹಿಕವಾಗಿ ಅವನು ತುಂಬ ಲವಲವಿಕೆಯಿಂದ ಓಡಾಡೋದಾಗಲಿ, ಆಕ್ಟಿವ್ ಆಗಿರೋದ, ಅದು ದಿನದ ರೆಗ್ಯುಲರ್ ಅವ್ನದ್ದು ಏನು ಎಕ್ಸಸೈಸಸ್ ಇರುತ್ತೆ ಅದೆಲ್ಲ ಅವ್ನಿಗೆ ಬಹುಶಃ ಸಿಗದೇನು ಈ ಒಂದೇ ಕಡೆ ಕೂತು ಚಿಂತೆ ಮಾಡೋದ್ರಿಂದನೂ ಬಹುಶಃ ಈ ಮಲಬದ್ಧತೆ ಆಗೋಕ್ ಸಾಧ್ಯ ಇದೆಯಾ? ಇವಾಗ ನೀವು ಅಲ್ಲಿ 2 ಅಂಶಗಳನ್ನ ಸೇರಿಸಿರಿ. ಒಂದು, ಈ ಆತಂಕ, ಭಯ, ಗಾಬರಿ, ಬೇಜಾರು ಇದಕ್ಕೆ ಸಂಬಂಧಪಟ್ಟ ಕಾಯಿಲೆನಲ್ಲಿ ಕೆಲವೊಂದು ವ್ಯತ್ಯಾಸಗಳಾಗ್ತದೆ. ಆತಂಕದ ಕಾಯಿಲೆ ಮತ್ತು ಖಿನ್ನತೆಯ ಕಾಯಿಲೆ ಅಂತ ನಾವು ಸಪ್ರೇಟ್ ಆಗಿ ತೆಗೆದು ನೋಡ್ತೀವಿ. ಅಂದರೆ ಈ ಖಿನ್ನತೆಯ ಕಾಯಿಲೆನಲ್ಲಿ ಕಾನ್ಸ್ಟಿಪೇಷನ್ ಇದು ಒನ್ ಆಫ್ ದ ಸಿಂಪ್ಟಮ್ಸ್ ಅಂತ. ಯಾಕೆ? ನಮ್ಮದು ಎಲ್ಲ ಸಿಸ್ಟಮ್ಸ್ಗಳು ಸ್ವಲ್ಪ ಸ್ಲೋ ಆಗಿಬಿಡುತ್ತೆ ಕಾಯಿಲೆ. ಅದರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ನನಗೆ ಸ್ವಲ್ಪ ದಿವಸದಿಂದ ನನಗೆ ಮೋಷನ್ ಟೈಟ್ ಆಗಿಬಿಟ್ಟಿದೆ, ಮೋಷನ್ ಹೋಗಲ್ಲ ಅಂತ ಹೇಳಿದ್ರೆ ಅದು ಒಂದು ತುಂಬ ಕಾಮನ್ನಾಗಿ ಹೇಳೋಂಥ ಒಂದು ಸಿಂಪ್ಟಮ್ ಅದು ಡಿಪ್ರೆಷನಲ್ಲಿ. ಆತಂಕ ಅಂತ ನಾವು ಮಾತಾಡಿದಾಗ ಅಲ್ಲಿ ಇನ್ನೇ ಎಕ್ಸಾಕ್ಟ್ಲಿ ಆಪೋಸಿಟ್ ಟೈಪ್ ಆಗಿಬಿಡುತ್ತೆ. ಆತಂಕ ನಮ್ಮ ಆತಂಕಕ್ಕೂ ಮತ್ತು ನಮ್ಮ ಯಾವುದೋ ಪಚನ ಕ್ರಿಯೆಗೆ ಸಂಬಂಧಪಟ್ಟ ಎಲ್ಲ ಅಂಗಗಳಿಗೂ ನೇರವಾದ ಸಂಬಂಧ ಇದೆ. ನೀವು ಸ್ವಲ್ಪ ಜನರಿಗೆ ನೋಡಿರ್ಬೋದು, ನೋಡಿ ಊಟ ಮಾಡ್ತಿದ್ದಂಗೆ ಅವ್ರು ಫಾಸ್ಟಾಗಿ ಬಾತ್ರೂಮ್ ಕೊಡ್ತಾರೆ, ನೋಡಿದ್ದೀರಾ? ಹೌದು, ಊಟ ಮಾಡಿದ ತಕ್ಷಣ ಆಮೇಲೆ ತಿನ್ನೋದು. ಹೌದು, ಇದು ಗ್ಯಾಸ್ಟ್ರೋಕೋಲಿಕ್ ರಿಫ್ಲೆಕ್ಸ್ ಅಂತ. ಅಂದ್ರೇನೋ ಈ ವ್ಯಕ್ತಿ ಸ್ವಲ್ಪ ಆತಂಕದ ವ್ಯಕ್ತಿ ಅಂತ ಬೇಸಿಕಲಿ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಸ್ಟಮಕಲ್ಲಿ ಒಳಗಡೆ ಸ್ವಲ್ಪ ಫುಡ್ ಎಂಟರ್ ಆಗ್ತಿದ್ದಂಗೆ ಇಟ್ ಟ್ರಿಗರ್ಸ್ ದಿ ಕೋಲಿಕ್ ರಿಯಾಕ್ಷನ್ ಅಂತ. ಸೊ ಆಟೋಮೆಟಿಕಲಿ ಅವನು ಫಾಸ್ಟಾಗಿ ಮೋಷನ್ಗೆ ಹೋಗ್ಬೇಕಾಗತ್ತೆ. ಇದು ಒಂದು ತುಂಬ ಕಾಮನ್ ಆಗಿ ನೋಡೋಂಥದ್ದು. ಎರಡನೇದು, ಯಾರು ಜಾಸ್ತಿ ನೀರು ಕುಡಿತಾರೋ ಅಥವಾ ನೀರು ಕುಡಿಯೋವಂಥದ್ದು ಅಭ್ಯಾಸ ಮಾಡ್ಕೊಳ್ತಾರೋ ಅಂಥವರಲ್ಲಿ ಕಾನ್ಸ್ಟಿಪೇಷನ್ ಮಟ್ಟಿಗೆ ಕಡಿಮೆ. ಸೊ ಇದು ತುಂಬ ಜನ ಇವಾಗ ಇವನ್ ಆಯುರ್ವೇದದಲ್ಲೂ ಬೆಳಿಗ್ಗೆ ಎದ್ದ ತಕ್ಷಣ ಚೆನ್ನಾಗಿ ನೀರು ಕುಡೀರಿ ಅಂತ ಹೇಳ್ತಾರೆ, ಕೇಳಿರ್ಬೇಕನ್ನ ಕಾಣ್ತದೆ. ವೈದ್ಯ ಪದ್ಧತಿನಲ್ಲಿ ಬೆಳಿಗ್ಗೆ ಚೆನ್ನಾಗಿ ನೀರು ಕುಡೀರಿ ಅಂತ ಹೇಳ್ತಾರೆ. ಯಾಕಪ್ಪ ಅಂತ ಹೇಳಿದ್ರೆ ಇಟ್ ಇಸ್ ಒನ್ ಆಫ್ ದ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಕಂಪೋನೆಂಟ್. ಮೂರನೇದು ಈ ವ್ಯಾಯಾಮ ಅಥವಾ ಆ್ಯಕ್ಟಿವಿಟೀಸ್ ಅಂತ. ಯಾರು ವ್ಯಾಯಾಮ ಅಥವಾ ಆ್ಯಕ್ಟಿವಿಟೀಸ್ ಮಾಡ್ತಾರೋ ಅವರಿಗೆ ಎಲ್ಲ ಸಿಸ್ಟಮ್ಸ್ಗಳು ಕರೆಕ್ಟಾಗಿ ವರ್ಕ್ ಮಾಡೋದು. ಹಾಗೆಯೇ ಇವನ್ ಈ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಟ್ರ್ಯಾಕ್ಟರ್ಸು ಎಲ್ಲಿ ನೀವು ಹೇಳ್ದಂಗೆ ಸೆಡೆಂಟ್ರಿ, ಒಂದೇ ಕಡೆ ಕೂತ್ಕೊಂಡಿರೋದು, ಜಾಸ್ತಿ ಮೂವ್ಮೆಂಟ್ಸ್ ಇರಲ್ಲ, ಏನೋ ಸ್ವಲ್ಪ ಸಿಂಪಲ್ ಆ್ಯಕ್ಟಿವಿಟೀಸು, ತೂಕನೂ ಜಾಸ್ತಿ ಆಗ್ತಾ ಹೋಗ್ತದೆ. ಅಂಥವರಲ್ಲಿ ಕಾನ್ಸ್ಟಿಪೇಷನ್ ಸಹ ತುಂಬ ಕಾಮನ್ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ.
ನಾಲ್ಕನೇದು ಇದು ಜಠರದ ಉರಿಯೂತ ಅಂತ ಕರೀತಾರೆ, ಹಾ. ಕೋಲಿಕ್ ರಿಫ್ಲೆಕ್ಸ್ ಅಂತ. ಇಲ್ಲಿ 3 ವೆರೈಟೀಸ್. ಈ ಸ್ವಲ್ಪ ಜನ ನಮ್ಮ ಹೊಟ್ಟೆನಲ್ಲಿ ಏನೋ ಸಂಕಟ ಆದಂಗೆ ಆಗ್ತಾಯಿದೆ, ಲೂಸ್ ಮೋಷನ್ ಆಗ್ತಾಯಿದೆ ಅಂತ ನೀವು ಆ್ಯಕ್ಚುಲಿ ಅವರು ಡಾಕ್ಟ್ರಿಗೆ ಸಿಕ್ಕಾಪಟ್ಟೆ ಸರಿ ಮೆಡಿಕಲ್ ಕನ್ಸಲ್ಟೇಷನ್ಸ್ಗಳು, ಎಂಡೋಸ್ಕೋಪಿ ಮಾಡಿಸ್ಬೋದು, ಕೊಲೋನೋಸ್ಕೋಪಿ ಅಂತ ಕೆಳಗಡೆಯಿಂದ ಟ್ಯೂಬ್ ಹಾಕ್ಬಿಟ್ಟು ನೋಡ್ತಾ ಇರೋದು ಕೊಲೋನೋಸ್ಕೋಪಿ ಅಂತ ಆಯಿತು, ಇವೆಲ್ಲ ಮಾಡಿಸ್ಕೊಳ್ತಿರ್ತಾರೆ. ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ಇಲ್ಲಿ 3 ರೀತಿಯ ಲಕ್ಷಣಗಳನ್ನು ತೋರಿಸುತ್ತೆ ಅಂತ ಆತಂಕ. ಒಂದು ವೆರೈಟಿ ಏನಪ್ಪ, ನನಗೇನೋ ಆಗ್ಬಿಟ್ಟಿದೆ ಅನ್ನೋ ಭಯದಲ್ಲೂ ಭಯಾಗಾಪಿಗೆ ಸಂಬಂಧಪಟ್ಟಾಗೆ ನಮ್ಮ ಈ ಜಠರ ಏನಿದೆ ಅದು ಬೇಕಾದಷ್ಟು ಬೇರೆ ಬೇರೆ ರೀತಿಯ ಲಕ್ಷಣಗಳನ್ನು ತೋರಿಸುತ್ತೆ ಅಂತ. ಒಂದು ಗ್ರೂಪ್ ಲಕ್ಷಣಗಳೇನಪ್ಪ ಅಂತ ಹೇಳಿದ್ರೆ ಕಾನ್ಸ್ಟಿಪೇಟೆಡ್ ಟೈಪ್ ಅಂತ, ಮೋಷನ್ ಟೈಟ್ ಆಗೋದು. ನಾವು ಖಿನ್ನತೆಯಲ್ಲಿ ಏನು ಮಾತಾಡಿದ್ವಿ, ಆತಂಕ ಮತ್ತು ಖಿನ್ನತೆ ಸ್ವಲ್ಪ ಮಟ್ಟಿಗೆ ಅದು ಒಂದು ಗ್ರೂಪ್. ಎರಡನೇ ಗ್ರೂಪ್ ಏನಪ್ಪ ಅಂದರೆ ಆಲ್ಟರ್ನೇಟಿವ್ ಕಾನ್ಸ್ಟಿಪೇಷನ್ ಆ್ಯಂಡ್ ಡಯಾರಿಯಾ ಅಂತ. ಆಲ್ಟರ್ನೇಟಿವ್ ಕಾನ್ಸ್ಟಿಪೇಷನ್ ಡಯಾರಿಯಾ ಅಂತ ಹೇಳಿದ್ರೆ ಸ್ವಲ್ಪ ದಿವಸ ತುಂಬ ಟೈಟು, ಇನ್ನೊಂದು ಸ್ವಲ್ಪ ದಿವಸ ಸಿಕ್ಕಾಪಟ್ಟೆ ಲೂಸ್ ಮೋಷನ್, ಟೈಟು ಲೂಸ್ ಮೋಷನ್, ಈ ಥರ ಆಲ್ಟರ್ನೇಟಿವ್ ಕಾನ್ಸ್ಟಿಪೇಷನ್ ಆ್ಯಂಡ್ ಡಯಾರಿಯಾ ಅಂತ ಬರುತ್ತೆ. ಮೂರನೇ ವೆರೈಟಿ ಏನಪ್ಪ ಅಂದರೆ ಟೆನೆಸ್ಮಸ್ ಟೈಪ್ ಅಂತ. ಈ ಕೆಳ ಹೊಟ್ಟೆನಲ್ಲಿ ಏನೋ ಒಂದು ರೀತಿಯ ಸಂಕಟ, ತಳಮಳ ಅಂತ ಹೇಳ್ತೀವಲ್ಲ ನಾವು, ಆ ರೀತಿಯ ಲಕ್ಷಣ ಇವೆಲ್ಲ ಇದ್ದರೆ ಅಫ್ಕೋರ್ಸ್ ಫಸ್ಟ್ ಒಂದು ಸಾರಿ ಕೆಲವೊಂದು ಪರೀಕ್ಷೆಗಳು ಮಾಡಿ ಏನೂ ತೊಂದರೆ ಇಲ್ಲ ಅಂತ ಖಾತ್ರಿ ಮಾಡ್ಕೊಳ್ಬೇಕಾಗತ್ತೆ. ಅದಲ್ಲ ಅಂತ ಗೊತ್ತಾಗಿದೆ, ಪ್ಲಸ್ ಆತಂಕದ ಕಾರಣದಿಂದ ಹೆಂಗಾಗ್ತಿದೆ ಅಂತ ಗೊತ್ತಾದಾಗ ಅವರಿಗೆ ಸಮಾಧಾನ ಮಾಡುವಂಥದ್ದು, ಯಾಪ್ತ ಸಮಾಲೋಚನೆಯಿಂದ ಹಿಡಿದು ಬೇಕಾದಷ್ಟು ಬೇರೆ ಬೇರೆ ರಿಲ್ಯಾಕ್ಸೇಷನ್ ಎಕ್ಸಸೈಸ್ಗಳಂತ ಬರುತ್ತೆ, ಯೋಗ ಅಂತ ಬರುತ್ತೆ. ಇಂಥವೆಲ್ಲ ಸಿಸ್ಟಮ್ಸ್ಗಳು ಬಹಳಷ್ಟು ಮಟ್ಟಿಗೆ ಹೆಲ್ಪ್ ಆಗ್ಬೋದು. ಮತ್ತೆ ಡಾಕ್ಟ್ರೇ, ಈಗ ನಾವು ಮಂಡ್ಯದವ್ರು ಆಗಿರೋದ್ರಿಂದ ಈ ಪ್ರಶ್ನೆ ಕೇಳಲೇಬೇಕು. ಸಹಜವಾಗಿ ಮಂಡ್ಯದವ್ರಿಗೆ ಈ ಮಲಬದ್ಧತೆಯ ತೊಂದರೆ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಬೇರೆಯವ್ರಿಗಿಂತ ಅನ್ನುವಂಥ ಒಂದು ಅಪವಾದ ಇದೆ. ಇದು ಯಾಕೆ? ಇದು ನಿಜಾನಾ? ಮತ್ತು ನಿಜ ಆಗಿದ್ರೆ ಇದು ಯಾಕೆ ಮಂಡ್ಯದಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು ಯಾಕೆ? ಇಲ್ಲ, ಮಂಡ್ಯನೇ ಅಲ್ಲದೆ ನಾವು ಇವಾಗ ಬೇರೆ ಕಡೆನೂ ಕೆಲವೊಂದು ಕಡೆ ಪೇಷಂಟ್ಸ್ಗಳು ನೋಡಬೇಕಾದ್ರೆ, ಇವಾಗ ಮೈಸೂರಲ್ಲಿ ಕೂತ್ಕೊಂಡಾಗಲೂ ಸಹ ಈ ಮೋಷನ್ ಟೈಟ್ ಆಗಿದೆ ಅಂತ ಬರೋರು ತುಂಬ ಜನ ಇರ್ತಾರೆ. ಮಂಡ್ಯದಿಂದನೇ ಬಂದಿರೋ ಆಗಿರ್ಬೋದು ಅಥವಾ ಬೇರೆ ಕಡೆಯಿಂದ ಬಂದಿರೋ ಆಗಿರ್ಬೋದು. ಬಟ್ ಇಂಪಾರ್ಟೆಂಟ್ ಕಾಮನ್ ಏನಪ್ಪ ಅಂತ ಹೇಳಿದ್ರೆ, ಇದೊಂದು ಎಲ್ಲದಕ್ಕೂ ಮುಖ್ಯ ಕಾರಣ ಏನಪ್ಪ ಅಂತಂದರೆ ಈ ಜನರಲ್ಲಿ ಇರೋವಂಥ ಈ ಒಂದು ತಪ್ಪು ತಿಳುವಳಿಕೆ. ಮೋಷನ್ ಟೈಟ್ ಆಗಿಬಿಟ್ರೆ ನನಗೆ ಬೇಕಾದಷ್ಟು ಬೇರೆ ಕಾಯಿಲೆಗಳು ಬಂದ್ಬಿಡುತ್ತೆ, ಮೋಷನ್ ಟೈಟ್ ಆದರೆ ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಮೋಷನ್ ಟೈಟ್ ಆಗಿಬಿಟ್ರೆ ಅಲ್ಲಿ ಒಂದು ರೀತಿ ವಿಷ ಇದ್ದಂಗೆ ಅದು ನಮ್ಮ ದೇಹದಲ್ಲಿ ಎಲ್ಲ ಕಡೆ ಹರಡುತ್ತೆ, ಮೋಷನ್ ಟೈಟ್ ಆಗಿಬಿಟ್ರೆ ಅದು ಕ್ಯಾನ್ಸರು ಮತ್ತೆಲ್ಲ ಬೇಕಾದಷ್ಟು ಬೇರೆ ರೀತಿಯ ಕಾಯಿಲೆಗಳ ಒಂದು ಲಕ್ಷಣ. ಸಹಜವಾಗಿ ಮಂಡ್ಯದಲ್ಲಿ ರಾಗಿ ಮುದ್ದೆ ಊಟ ಮಾಡುವಂಥದ್ದು ಜಾಸ್ತಿ ಬೇರೆ ಎಲ್ಲ ಕಡೆ ಕಂಪೇರ್ ಮಾಡೋದ್ರಿಂದ. ಈ ರಾಗಿ ಮುದ್ದೆ ಸ್ವಲ್ಪ ಗಟ್ಟಿ ಪದಾರ್ಥ ಆಗಿರೋದ್ರಿಂದ ಏನಾದರೂ ಈ ಮಲಬದ್ಧತೆಗೆ ಕಾರಣ ಆಗ್ತಾ ಇರ್ಬೋದಾ ಜಾಸ್ತಿ? ಆ್ಯಕ್ಚುಲಿ ರಾಗಿ ಮುದ್ದೆಯಿಂದ ಮಲಬದ್ಧತೆ ಆಗೋಕ್ಕಿಂತಲೂ ಆ್ಯಕ್ಚುಲಿ ಸ್ಮೂತಾಗಿ ಫ್ಲೋ ಆಗಬೇಕದು. ರೀಸನ್ ಅಂದರೆ ಅದರಲ್ಲಿ ರಫೇಜ್ ಅಥವಾ ಫೈಬರ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಬಟ್ ಈ ಪದಾರ್ಥಗಳಲ್ಲಿ ತುಂಬ ಲೈಟ್ ಪದಾರ್ಥಗಳು ಮತ್ತು ಹೆವಿ ಪದಾರ್ಥಗಳು ಅಂತ ನಾವು ಮಾತಾಡ್ತೀವಿ. ಇನ್ನೊಂದು ಸ್ವಲ್ಪ ಮಟ್ಟಿಗೆ ಯಾಕಂತ ಹೇಳಿದ್ರೆ ಅದು ಈಸಿಯಾಗಿ ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ. ಒಂದು ನಿಮಿಷ ಡಾಕ್ಟರ್, ಕರೆಯಿದೆ. ಹಲೋ ಮೇಡಮ್. ಸರ್ ನಮಸ್ತೆ, ತಮ್ಮ ಹೆಸರು? ನನ್ನ ಹೆಸರು ನಾಗೇಶ್ ಅಂದ್ಬಿಟ್ಟು. ನಾಗೇಶ್ ಅಂತ. ನಾಗಮಂಗಲದಿಂದ ಮಾತಾಡ್ತಿರೋದು. ಎಲ್ಲಿಂದ? ನಾಗಮಂಗಲ ಇಂದ ನಾಗೇಶ್ ಅಂತ. ಓಕೆ, ತಮ್ಮ ಪ್ರಶ್ನೆ ಕೇಳಿ ಸರ್. ನಾನು ಮೊದಲು ಡ್ರಿಂಕ್ಸ್ ಮಾಡ್ತಿದ್ದಾಗ ಮಲಬದ್ಧತೆ ಅಷ್ಟಾಗಿ ಕಾಣಿಸ್ತಿರ್ಲಿಲ್ಲ. ಈ ನಡುವೆ 1 ತಿಂಗಳು ಆಯ್ತು ಬಿಟ್ಟು, ಈಗ ಸ್ವಲ್ಪ ಊಟ ಚೆನ್ನಾಗಿ ಸೇರುತ್ತೆ, ಆದ್ರೆ ಮಲಬದ್ಧತೆ ಜಾಸ್ತಿ ಇರುತ್ತೆ. ಏನ್ ಕೇಳಿದ್ರಿ ಕೊನೆ? ಇನ್ನೊಂದ್ಸಲ ಕೇಳಿ. ಡ್ರಿಂಕ್ಸ್ ಮಾಡ್ತಿದ್ದಾಗ ಕ್ಲೀನಾಗಿ ಮೋಷನ್ ಎಲ್ಲ ಕ್ಲೀನಾಗಿ ಹೋಗ್ತಾ ಇತ್ತು. ಡ್ರಿಂಕ್ಸ್ ಮಾಡ್ತಾ ಇದ್ದಾಗ ಚೆನ್ನಾಗಿ ಮೋಷನ್ ಹೋಗ್ತಾ ಇತ್ತು, ಈಗ ಡ್ರಿಂಕ್ಸ್ ಕಡಿಮೆ ಆದ್ಮೇಲೆ ಸರಿಯಾಗಿ ಹೋಗ್ತಾ ಇಲ್ಲ ಅಂತನಾ? ಅಲ್ಲ, ಕಡಿಮೆ ಅಲ್ಲ, ಕಂಪ್ಲೀಟ್ 1 ತಿಂಗಳಾಯ್ತು ಬಿಟ್ಟು ಊಟ ಜಾಸ್ತಿ ಸೇರುತ್ತೆ, ಮಲಬದ್ಧತೆ ಜಾಸ್ತಿ ಕಾಡುತ್ತೆ. ಓಕೆ ಸರ್, ಆಯ್ತು, ಕಾರ್ಯಕ್ರಮ ನೋಡ್ತಾ ಇರಿ ಸರ್, ತಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಓಕೆ ಮೇಡಮ್. ಇವರ ಸಮಸ್ಯೆ ಏನಂದ್ರೆ, ಇವರು ಮುಂಚೆ ಡ್ರಿಂಕ್ಸ್ ಮಾಡ್ತಾ ಇದ್ರು, ಚೆನ್ನಾಗಿ ಮೋಷನ್ ಹೋಗ್ತಾ ಇತ್ತು, ಅವಾಗೆಲ್ಲ ಸಿಸ್ಟಮ್ ಕರೆಕ್ಟ್ ಆಗಿತ್ತು. ಈಗ ಡ್ರಿಂಕ್ಸ್ ಬಿಟ್ಟ ಮೇಲೆ ಇದಕ್ಕಿದಂಗೆ ಸಿಸ್ಟಮ್ ಅಪ್ಸೆಟ್ ಆಗಿದೆ. ಇದು ಯಾಕೆ ಅಂತ? ಅಲ್ಲ, ಒಂದು ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಡ್ರಿಂಕ್ಸಿಂದ ಹಲವಾರು ರೀತಿಯ ತೊಂದರೆಗಳು ಉಂಟಾಗುತ್ತೆ ಅಂತ ಒಂದು ಪಾಯಿಂಟು. ಎರಡನೇದು, ನಾವು ತಿಂದ ಪದಾರ್ಥ ಕರೆಕ್ಟಾಗಿ ಜೀರ್ಣ ಆಗಬೇಕು ಅಂತ ಹೇಳಿದ್ರೆ ನಮಗೆ ಬೇಕಾದಷ್ಟು ಬೇರೆ ಬೇರೆಯ ಜ್ಯೂಸ್ಗಳು ಮತ್ತು ಇವೆಲ್ಲ ಅವಶ್ಯಕತೆ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಲಿವರ್ ಅಂತ ನಾವೇನು ಮಾತಾಡ್ತೀವಿ ಇಲ್ಲಿ, ಅಲ್ಲಿ ಮೇಲ್ಗಡೆ ಒಂದು ಬೈಲ್, ಇವಾಗ ಅದು ಆಮ್ಲದಂಥ ಒಂದು ಇದೆಲ್ಲ ಬರುತ್ತೆ ಅಂತ ಹೇಳ್ತೀವಿ,
ಹಾಗೆಯೇ ಈ ಬೈಲ್ ಜ್ಯೂಸ್ ಅಂತ ಬರ್ತದೆ, ಈ ಯಾವುದೋ ವಾಂತಿ ಗಿಂತಿ ಮಾಡಿದಾಗ ಹಸಿರು ಕಲರ್ ಇರುತ್ತೆ ಅಂತೆಲ್ಲ ಹೇಳ್ತಾರಲ್ವಾ, ಇದು ಜೀರ್ಣಕ್ರಿಯೆಗೆ ತುಂಬ ಸಹಾಯಕಾರಿ, ಇಂಪಾರ್ಟೆಂಟ್. ಅದಕ್ಕೆ ಕೆಳಗಡೆನೆ ಪ್ಯಾಂಕ್ರಿಯಾಸ್ ಅಂತ ಬರ್ತದೆ. ನಾವು ತಿನ್ನುವಂಥ ಪದಾರ್ಥಗಳನ್ನ ಬ್ರೇಕ್ ಡೌನ್ ಮಾಡೋದಕ್ಕೆ ಆ ಕಿಣ್ವಗಳದ್ದು ಅವಶ್ಯಕತೆ ಇರುತ್ತೆ. ಸಾಮಾನ್ಯವಾಗಿ ಯಾರಾದರೂ ಒಬ್ಬ ವ್ಯಕ್ತಿ ಕುಡಿತಾ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಕಾನ್ಸ್ಟಿಪೇಷನ್ ಅನ್ನೋದು ತುಂಬ ಕಾಮನ್. ನಾವು ನೋಡೋದು ಕಾನ್ಸ್ಟಿಪೇಷನ್ ತುಂಬ ಕಾಮನ್. ಯಾಕಪ್ಪ ಅಂತಂದರೆ ಇವಾಗ ಯಾವುದು ಆ ಕಿಣ್ವಗಳಾಯಿತು, ಜ್ಯೂಸ್ ಆಯಿತು ಅಥವಾ ಏನು ಬೇಕಾಗಿತ್ತು ಅದಲ್ಲಿ ಅವರಿಗೆ ಸಿಗ್ತಾ ಇರಲ್ಲ. ಎರಡನೇದು ಫಾರ್ ಎಕ್ಸಾಂಪಲ್ ಡ್ರಿಂಕ್ಸ್ ಏನಿದೆ, ಡ್ರಿಂಕ್ಸ್ ಇದೆ ಡ್ರೈ ಫುಡ್ ಅಂತ. ಡ್ರೈ ಫುಡ್ ಅಂದರೆ ಡ್ರೈ ಫ್ರೂಟ್ಸ್ ಅಂತೀವಲ್ಲ, ಡ್ರೈ ಫ್ರೂಟ್ಸ್ ಅಲ್ಲ. ಡ್ರೈ ಫುಡ್ ಅಂದರೆ ಮೀನಿಂಗ್ ಏನಪ್ಪ ಅಂದರೆ ದೇಹಕ್ಕೆ ನೀರಿನಂಶನ ಒದಗಿಸಲ್ಲ. ಅಲ್ಲ, ಯಾವುದೇ ಒಂದು ಪದಾರ್ಥದಲ್ಲಿ ನಮಗೆ ದೇಹಕ್ಕೆ ಬೇಕಾಗಿರುವಂಥ ವಿಟಮಿನ್ಸು, ಮಿನರಲ್ಸು, ಪ್ರೋಟೀನ್ಸು ಇಂಥವೆಲ್ಲ ಬೇಕಾಗತ್ತೆ. ಈ ಆಲ್ಕೋಹಾಲಲ್ಲಿ ಅಂಥವು ಯಾವುದೂ ಇಲ್ಲ. ಇಟ್ ಈಸ್ ಎ ಪ್ಯೂರ್ ಕಾರ್ಬೋಹೈಡ್ರೇಟ್. ಇವಾಗ ನೀವು ಅಕ್ಕಿ ತಿಂದರೂ ಕಾರ್ಬೋಹೈಡ್ರೇಟೇ, ಬಟ್ ಅದ್ರ ಜೊತೆಯಲ್ಲಿ ನೀವು ಫಾರ್ ಎಕ್ಸಾಂಪಲ್ ಪಾಲಿಶ್ ಹೊಡಿಸ್ಬೇಡ ಅಂತಾರಲ್ವ, ಅದ್ರಲ್ಲಿ ಬೇಕಾಗಿರುವಂಥ ಅಂಶಗಳು ಬೇಕಾದಷ್ಟು ಸಾಕಷ್ಟು ಸಿಗುತ್ತೆ. ಯಾವುದೇ ಒಂದು ಪದಾರ್ಥ ತೊಗೊಂಡು ಸಮ್ ಅಮೌಂಟ್ ಆಫ್ ಪ್ರೋಟೀನ್ ಅಂತ, ಸಮ್ ಅಮೌಂಟ್ ಆಫ್ ಫ್ಯಾಟ್ ಅಂತ, ಸಮ್ ಅಮೌಂಟ್ ಆಫ್ ವಿಟಮಿನ್ಸು, ಮಿನರಲ್ಸ್ ಅಂತ ಎಲ್ಲ ಇರುತ್ತೆ. ಬಟ್ ಇಲ್ಲಿ ದಟ್ ಆಲ್ಕೋಹಾಲ್ ಈಸ್ ಆ್ಯಕ್ಚುಲಿ ಡ್ರೈ ಫುಡ್. ತುಂಬ ಸರಿ ಆಲ್ಕೋಹಾಲ್ ತೊಗೊಳ್ತಿರ್ಬೇಕಾದ್ರೆ ಕಾನ್ಸ್ಟಿಪೇಷನ್ ಯಾಕೆ ಆಗಿಬಿಡುತ್ತೆ ಅಂತ ಹೇಳಿದ್ರೆ ಆ ಸಿಸ್ಟಮ್ ಡೈಜೆಷನ್ ತುಂಬ ಪ್ರಾಬ್ಲಮ್ಸ್ ಆಗೋದ್ರಿಂದ. ಹಾಗೆಯೇ ಅಲ್ಲಿ ಒಳಗಡೆ ಏನು ಹೇಳ್ತೀವಿ ಅಂತ ಹೇಳಿದ್ರೆ ಈ ರಕ್ತನಾಳಗಳು ಊತ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಈ ಲಿವರ್ ಒಂದು ಸ್ವಲ್ಪ ಮುಂಚೆ ಕೊಬ್ಬಿನ ಅಂಶ ಸೇರ್ಕೊಳ್ಳೋದ್ರಿಂದ ದಪ್ಪ ಆಗೋದ್ರಿಂದ ಅಲ್ಲಿ ಏನು ಸ್ಮೂತಾಗಿ ಆಗಬೇಕಾಗಿತ್ತು ಅದು ಆಗಲ್ಲ. ಮೋಷನ್ ಟೈಟ್ ಆಗ್ಬೋದು, ಅಥವಾ ಮೋಷನ್ ಮಾಡಿದಾಗ ರಕ್ತ ಅಲ್ಲಿ ಬೀಳುವಂಥದ್ದು. ಇವಾಗ ವಾಂತಿ ಆಗುತ್ತೆ ಅಂದ್ಕೊಳ್ಳಿ, ವಾಂತಿ ಆದಾಗ ವಾಂತಿಗೆ ಬೇಕಾದಷ್ಟು ಬೇರೆ ಬೇರೆ ಕಲಗಳೆಲ್ಲ ಕೇಳಬೇಕು. ಬಟ್ ಅದೇನೇ ಒಂದು ಸ್ವಲ್ಪ ರಕ್ತ ಅಂಟ್ಕೊಂಡಿರುವಂಥ ಅಂಥವೇನಾದರೂ ವಾಂತಿ ಆಯಿತು ಅಂದರೆ, ಅಥವಾ ಮೋಷನಲ್ಲಿ ರಕ್ತ ಹೋಯಿತು ಅಂತ ಹೇಳಿದ್ರೆ ಒಳಗಡೆ ಲಿವರ್ ಇಂಥವೆಲ್ಲ ತೊಂದರೆಗಳು ಸಿಕ್ಕಾಪಟ್ಟೆ ಆಗ್ತಿದೆ. ಈ ಇರಿಟೇಟಬಲ್ ಬೌಲ್ ಸಿಂಡ್ರೋಮ್ ಅಂತ ಒಂದು ಪ್ರಾಬ್ಲಮ್ ಇದೆ. ಅಂದರೆ ಕೆಲವು ಸಲ ಇದ್ದಕ್ಕಿದ್ದಂಗೆ ಮಲಬದ್ಧತೆ ಗಟ್ಟಿ ಆಗುವಂಥದ್ದು, ಕೆಲವೊಮ್ಮೆ ಇದ್ದಕ್ಕಿದ್ದಾಗೆ ಬೇದಿ ಆಗುವಂಥದ್ದು, ಹೀಗೆ ಒಮ್ಮೊಮ್ಮೆ ಒಂದೊಂದು ರೀತಿ ಅದು ದೇಹ. ಒಂದು ಕರೆ ಇದೆ, ನೋಡೋಣ. ಹಲೋ ಸರ್, ನಮಸ್ತೆ. ನಮಸ್ತೆ ಮೇಡಮ್. ಹಾ, ತಮ್ಮ ಹೆಸರು? ನಾಗಮಂಗಲದಿಂದ ಮಾತಾಡೋದು. ನಾಗಮಂಗಲ ಇಂದ. ತಮ್ಮ ಹೆಸರು? ರಾಜೇಶ್ ಅಂತ ಹೇಳಿ. ರಾಜೇಶ್ ಅಂತ ಹೇಳಿ ಮಾತಾಡಿ ಸರ್, ಡಾಕ್ಟರ್ ಇದ್ದಾರೆ. ಸರ್ ಏನಿಲ್ಲ, ಈಗ ಚಿಕ್ಕ ಮಕ್ಕಳಲ್ಲಿ ಮಲಬದ್ಧತೆ ಆಗುತ್ತಲ್ಲ, ಈಗ ಒಂದು 5 ವರ್ಷದ ಒಳಗಿನ ಮಕ್ಕಳು ಕೆಲವು ಸಾರಿ ಏನಾಗುತ್ತೆ 2 ದಿನ 3 ದಿನ ಅಲ್ಲ ಅಷ್ಟು ದಿನ ಮಲಬದ್ಧತೆ ಆಗುತ್ತಲ್ಲ ಸರ್, ಅದಕ್ಕೆ ಪರಿಹಾರ ಏನು ಸರ್? ಒಂದು ಕಾರ್ಯಕ್ರಮ ನೋಡ್ತಾ ಇರಿ ಸರ್, ಉತ್ತರ ಸಿಗುತ್ತೆ. ಈ ಮಲಬದ್ಧತೆ ಬಗ್ಗೆ ತುಂಬ ಆಂಗ್ಸೈಟಿ ಇರಬೇಕಾದ ಅವಶ್ಯಕತೆ ಇರಲ್ಲ. ಇಂಪಾರ್ಟೆಂಟ್ ಏನು ಅಂದರೆ ಇವಾಗ ಸಣ್ಣ ಮಕ್ಕಳಲ್ಲಿ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ, ಇವಾಗ ಮಗು ಹುಟ್ಟಿದೆ, ಇವಾಗ ಅದಕ್ಕೆ ಆಹಾರ ಕೊಡಬೇಕು. ನಾವು ಹೇಳೋದೇನಪ್ಪ ಅಂದರೆ ಹಾಲು, ತಾಯಿ ಹಾಲು ಏನಿದೆ ಕಂಪ್ಲೀಟ್ ಸಾಕಾಗುತ್ತೆ ಅಂತ. ಯಾವಾಗ ಅಪ್ ಟು 3 ತಿಂಗಳು ಅಥವಾ 4 ತಿಂಗಳು ತನಕ ನಡೆಯುತ್ತೆ. ನೀವು 3 ತಿಂಗಳು ಅಥವಾ 4 ತಿಂಗಳ ಮೇಲೆ ಸ್ವಲ್ಪ ಬೇರೆ ಪದಾರ್ಥಗಳನ್ನು ಅಲ್ಲಿ ಸೇರಿಸ್ಬೇಕಾಗತ್ತೆ. ಇವಾಗ ತರಕಾರಿಯನ್ನು ಬೇಯಿಸ್ಬಿಟ್ಟಾಯಿತು, ಮೆತ್ತಗೆ ಮಾಡಿಬಿಟ್ಟು, ಅಥವಾ ಕೆಲವೊಂದು ಆ ರೀತಿಯ ಪದಾರ್ಥಗಳನ್ನು ಕೊಡಲಿಲ್ಲ ಅಂದರೆ ಏನಾಗ್ತದೆ ಅಂತ ಹೇಳಿದ್ರೆ ನಮಗೆ ಬೇಕಾಗಿರುವಂಥ ಅಂಶಗಳು ಸಿಗಲ್ಲ. ಹಾಗೆಯೇ ಈ ಸ್ಟಮಕ್, ಇಂಟೆಸ್ಟೈನ್ಸ್ ಇವೆಲ್ಲ ಏನಾಗ್ತದೆ ಕರೆಕ್ಟಾಗಿ ಆ್ಯಕ್ಟಿವ್ ಆಗಿ ವರ್ಕ್ ಮಾಡ್ತಿರ್ಬೇಕು ಅಂದರೆ ನಾವು ಕೆಲಸ ಕೊಡಬೇಕು. ಫಸ್ಟ್ ಕೆಲಸ ಕೊಡಲಿಲ್ಲ ಅಂದರೆ ಏನಾಗ್ತದೆ, ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಎರಡನೇದು, ನಾವು ಇವಾಗ ವ್ಯಾಯಾಮ, ಇವಾಗ ನೀರು ಕುಡಿಯೋ ವಿಚಾರ ಇಂಥವೆಲ್ಲ ನಾವು ಮಾತಾಡಿದ್ವಲ್ಲ, ಮಕ್ಕಳಿಗೆ ಅದು ಬಿಟ್ಬಿಟ್ರೆ ಅವು ಭಾಳ ಆ್ಯಕ್ಟಿವ್ ಆಗಿರ್ತವೆ, ಓಡಾಡ್ತಿರ್ತವೆ, ಅದು ಇದು ತಿಂತಾ ಇರ್ತವೆ ಎಲ್ಲನಲ್ವಾ. ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಇವಾಗ ತುಂಬ ಜನ ತಂದೆ ತಾಯಿಗಳು ಈಗಿನ ಕಾಲದಲ್ಲಿ ಈ ಮಾಡರ್ನ್ ಫುಡ್ಸ್ ಅಂತ ಏನಿದೆ ಅದಕ್ಕೆ ತುಂಬ ಸಣ್ಣ ವಯಸ್ಸಿಂದನೇ ಅದಕ್ಕೆ ಫಿಕ್ಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ಐಸ್ ಕ್ರೀಮ್ ಇವಾಗ ಐಸ್ ಕ್ರೀಮ್ ಬೇಕು ಅಂತ, ಇವಾಗ ಐಸ್ ಕ್ರೀಮ್ ಮಗು ತಿನ್ನುತ್ತೆ ಅಂದರೆ ಅವನಿಗೆ ಮತ್ತೆ ಬೇರೆ ಯಾಕೆ ಪದಾರ್ಥ ತಿನ್ನಕ್ಕೆ ಹೋಗ್ತಾನೆ ಅವನು? ಹೌದು. ಇಲ್ಲಿ ಏನಾಗ್ತದೆ ಅಂದರೆ ಐಸ್ ಕ್ರೀಮ್ ಇಸ್ ಎ ವೆರಿ ಸಾಫ್ಟ್ ಸಬ್ಸ್ಟೆನ್ಸ್. ಒಂದು ಅಲ್ಲಿ ಅದರಲ್ಲಿ ಫೈಬರ್ ಫೈನ್. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ ಮಕ್ಕಳು ಬರೀ ಚಾಕ್ಲೇಟು, ಐಸ್ ಕ್ರೀಮ್ಸು, ಅಥವಾ ನೀವು ಹೇಳ್ದಾಗೆ ಈ ಕುರುಕುರು ಬಿಸ್ಕೆಟ್ಸು ಮತ್ತು ಇಂಥವೇ ತಿನ್ಕೊಂಡು ಅರ್ಧ ಮುಕ್ಕಾಲು ಭಾಗ ಸಮಯ ಕಳೀತವೆ. ಅವು ಇವಾಗ ರೆಗ್ಯುಲರ್ ತಿನ್ಬೇಕಾದ ಆಹಾರಕ್ಕೂ ಅದಕ್ಕೂ ಕಂಪೇರ್ ಮಾಡಿ ನೋಡಿದ್ರೆ ಅವ್ರಿಗೆ ಅದು ಟೇಸ್ಟಿ. ಹೌದು. ಅದು ಅಂಗಡಿಗಳಲ್ಲಿ ಸಿಗುತ್ತೆ, ಅದು ಕಲರ್ಫುಲ್ ಪ್ಯಾಕೇಜ್ ಇರುತ್ತೆ, ಪ್ಲಸ್ ಟಿವಿ ಅಡ್ವರ್ಟೈಸ್ಮೆಂಟ್ ಕೊಡ್ತಿರ್ತಾರೆ, ಮತ್ತು ಬೇರೆ ಮಕ್ಕಳು ಅದ್ರ ಬಗ್ಗೆ ಡಿಮ್ಯಾಂಡ್ ಮಾಡ್ತಿರ್ತವೆ. ಈ ಮಗುನು ಕೇಳುತ್ತೆ ತಿನ್ನೋದು. ಹಾಗಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಇಲ್ಲಿ ಕಾನ್ಸ್ಟಿಪೇಷನ್ ಆಗುತ್ತೆ. ಇವಾಗ ಸ್ವಲ್ಪ ಇವಾಗ 2 ದಿವಸಕ್ಕೆ 3 ದಿವಸಕ್ಕೆ ಮಗು ಅದು ನಮ್ಗಳ ತರ ರೆಗ್ಯುಲರ್ ಆಗಿ ನೀರು ತಗೊಳ್ದೇ ಇರೋದ್ರಿಂದಾನು ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಅಫ್ಕೋರ್ಸ್ ಅದೇನೆ ನಾವು ನೋಡ್ಕೊಳ್ಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ,
ಇವಾಗ ಮನೆಯಲ್ಲಿ ಏನು ಅಡುಗೆ ಮಾಡ್ತದೆ ಅದನ್ನು ಮಗುಗೂ ತಿನ್ನಿಸೋದನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕು. ಈ ಬೇರೆ ಪದಾರ್ಥಗಳು ಇವಾಗ ಅಂಗಡಿಗಳಲ್ಲಿ ಶಾಪ್ಗಳಲ್ಲಿ ಏನು ಸಿಗ್ತಾ ಇದೆ ಅದರಿಂದ ಡೆಫಿನೆಟ್ಲಿ ಕಾನ್ಸ್ಟಿಪೇಷನ್ ಆಗೇ ಆಗುತ್ತೆ. ಅದರಲ್ಲಿ ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ತುಂಬಾ ಚೇಂಜಸ್ ಮಾಡಿಬಿಟ್ರೆ ಮಗುಗೆ ಮತ್ತೆ ಎಕ್ಸ್ಟ್ರಾ ಏನು ಮಾಡಬೇಕಾದ ಅವಶ್ಯಕತೆ ಬರಲ್ಲ. ಓಕೆ ಡಾಕ್ಟರ್, ಒಂದು ಕರೆ ಇದೆ ನೋಡೋಣ. ಹಲೋ ಹಲೋ ಓಕೆ, ಕರೆ ಕಟ್ಟಾಯ್ತು. ನಾನು ಆಗ್ಲೇ ಇರಿಟೇಟಬಲ್ ಬೌಲ್ ಸಿಂಡ್ರೋಮ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೆ. ಸಿಂಡ್ರೋಮ್ ಅಂತ ಇವಾಗ ನಾವು ಸ್ವಲ್ಪ ಮುಂಚೆ ಇರಿಟಬಲ್ ಬೌಲ್ ಸಿಂಡ್ರೋಮ್ ಅಂದ್ರೆ ಇದು ನಮ್ಮ ಮನಸ್ಸಿನ ಆತಂಕಕ್ಕೆ ಸಂಬಂಧಪಟ್ಟಾಗಿ ಉಂಟಾಗುವಂತ ಒಂದು ತೊಂದರೆನ, ಕಾಯಿಲೆನ ಅಲ್ಲ. ಇದು ಕಾಯಿಲೆ ಅಂತ ಯಾವಾಗ ಆಗುತ್ತೆ ಅಂದ್ರೆ ಅದು ಜಾಸ್ತಿಯ ಲಕ್ಷಣಗಳು ಬರ್ತಾ ಇದೆ ಮತ್ತು ಅದರಿಂದ ಕೆಲವೊಂದು ಸೈಡ್ ಎಫೆಕ್ಟ್ಸ್ ಉಂಟಾಗ್ತಾ ಇದೆ ಅಂದಾಗ ಇಲ್ಲದೆ ಹೋದ್ರೆ ಇವಾಗ ಸಾಮಾನ್ಯವಾಗಿರುವಂಥ ಇವಾಗ ನನಗೆ ಮೊನ್ನೆ ತರ ಒಂದು ಚೆನ್ನಾಗಿ ಜ್ಞಾಪಕ ಇದೆ. ಒಬ್ಬ ಪೇಷಂಟು ಸೇಡನ್ ಹಾಕತ್ತೀನಿ. ಹಲೋ 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 ಯಾಕೋ ಕರೆ ಕಟ್ ಆಗ್ತಾನೆ ಇದೆ. ಒಬ್ಬ ಪೇಷಂಟ್ ಬಂದ್ಬಿಟ್ಟು ಇವಾಗ ನಂಗೆ ದಿವಸಕ್ಕೆ 2 ಸಾರಿ ಮೋಷನ್ ಆಗೋಯ್ತು ಅಂತ. 2 ಸಾರಿ ಮೋಷನ್ ಆಗ್ಬಿಟ್ರೆ ಏನಾಗತ್ತೆ? ಅಲ್ಲಿ ಏನೂ ಆಗಲ್ಲ. ಇದು ಈ ವ್ಯಕ್ತಿಗೆ ಸ್ವಲ್ಪ ಆತಂಕ ಜಾಸ್ತಿ ಅಂತ. ಅಂದ್ರೇನಾಗುತ್ತೆ, ಇವರು ಸ್ವಲ್ಪ ಏನಾದರೂ ನಮ್ಮ ದೈನಿಕ ಚರ್ಯೆಯಲ್ಲಿ ಏನಾದ್ರು ಸ್ವಲ್ಪ ಬದಲಾವಣೆ ಆದರೂ ಅದರಿಂದ ಏನೋ ತೊಂದರೆ ಆಗಿಬಿಡುತ್ತೆ, ಹೆಚ್ಚು ಕಡಿಮೆ ಆಗಿಬಿಡುತ್ತೆ, ಆರೋಗ್ಯ ಕೆಟ್ಟೋಗಿರೋ ಲಕ್ಷಣ ಅದು, ಇಂಥವೆಲ್ಲ ಭಾವನೆಗಳು ಜನರಲ್ಲಿದೆ. ಇವೆಲ್ಲ ತುಂಬ ಸಮಾನವಾಗಿ ನಾವು ನೋಡೋದು ಯಾರಲ್ಲಪ್ಪ ಅಂತ ಹೇಳಿದ್ರೆ ಈ ಆತಂಕದ ವ್ಯಕ್ತಿತ್ವಗಳಲ್ಲಿ. ಒಬ್ಬ ನಮ್ಮ ಇರಿಟಬಲ್ ಬೌಲ್ ಸಿಂಡ್ರೋಮ್ ಅಂತ ಹೇಳಿದ್ರಲ್ಲ, ಇಲ್ಲಿ 2-3 ರೀತಿಯ ವ್ಯಕ್ತಿತ್ವಗಳಲ್ಲಿ ಇದು ಕಾಮನ್ ಅಂತ. ಒಂದು ವ್ಯಕ್ತಿತ್ವ ಏನು, ಯಾರು ತುಂಬ ಸಿಸ್ಟಮ್ಯಾಟಿಕ್ಕು, ಆರ್ಡರ್ಲಿ, ಭಾಳ ರೆಸ್ಪಾನ್ಸಿಬಲ್, ತುಂಬ ಹಾನೆಸ್ಟು, ಈ ಜವಾಬ್ದಾರಿಗಳನ್ನು ತೊಗೊಂಡು ಇದು ಮಾಡಿಕೊಂಡು ತುಂಬ ಕಷ್ಟಪಡ್ತಾ ಇರೋದಕ್ಕೆ, ಇಂಥವರಲ್ಲಿ ಹಲವಾರು ರೀತಿಯ ಕಾಯಿಲೆಗಳಿದೆ. ಅದರಲ್ಲಿ ಹಾರ್ಟ್ ಅಟ್ಯಾಕ್ ಜಾಸ್ತಿ, ಹೈಪರ್ ಟೆನ್ಷನ್ ಜಾಸ್ತಿ, ಸಕ್ಕರೆ ಕಾಯಿಲೆ ಬರೋ ಚಾನ್ಸಸ್ ಜಾಸ್ತಿ, ಹಾಗೆಯೇ ಈ ಕಾಯಿಲೆ ಬರೋ ಚಾನ್ಸಸ್ ಜಾಸ್ತಿ. ಅಂದರೆ ನೀವು ಎಷ್ಟೆಷ್ಟು ಒಳ್ಳೆಯವರೋ ಅಷ್ಟಷ್ಟು ಕಾಯಿಲೆಗಳು ಜಾಸ್ತಿ ಅಂತ ಅದರರ್ಥ. ಅರ್ಧದಲ್ಲಿ ಹಿಡಿದು. ಸೊ ಅದೊಂದು ವ್ಯಕ್ತಿತ್ವ. ಅಥವಾ ಆತಂಕದ ಸ್ವಲ್ಪ ಜನ ಬೇಸಿಕಲಿ ಆತಂಕ ಅವ್ರದ್ದು. ಇವಾಗ ನೀವೆಲ್ಲರೂ ಒಂದು ಕಡೆ ಹೊರಡಬೇಕು ಅಂತಿರ್ತಾರೆ, ಅವರ ಬಾತ್ರೂಮ್ ಹೋಗಿ ಕೂತ್ಕೊಂಡ್ಬಿಡ್ತಾರೆ. ಅದೇನೋ ಒಂದು ರೀತಿ. ಇವಾಗ ಇಂಟರ್ವ್ಯೂ ಹೋಗಬೇಕು, ಎಕ್ಸಾಮ್ ಬರೀಬೇಕು, ಇಂಥವೆಲ್ಲ ಯಾವುದೇ ಒಂದು ಆ್ಯಕ್ಟಿವಿಟಿ ತೊಗೊಂಡ್ರು ಸಹ ಅವರಿಗೆ ಸಿಕ್ಕಾಬಟ್ಟೆ ಆತಂಕ. ಆ ಆತಂಕವನ್ನು ತೋರಿಸೋ ಲಕ್ಷಣಗಳಲ್ಲಿ ಇದು ಒಂದು. ಇರಿಟೇಟಬಲ್ ಬೌಲ್ ಸಿಂಡ್ರೋಮ್ ಒಂದು ಆಗಿರುತ್ತೆ ಅಂತನಾ, ಅಥವಾ ಮಲಬದ್ಧತೆ? ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂದ್ರೆ ಏನಪ್ಪಾ ಅಂದ್ರೆ ನಮ್ಮ ಜಠರಕ್ಕೆ ನಮ್ಮ ಮನಸ್ಸು ಪರಿಣಾಮಗಳನ್ನು ಬೀರ್ತಾ ಇದೆ ಅಂತ. ಸೊ ಏನೇನು ಪರಿಣಾಮಗಳು ಬೀರೋದ್ರಿಂದ ಆಗ್ಬೋದು ಬದಲಾವಣೆಗಳು? ಸ್ವಲ್ಪ ಜನರಲ್ಲಿ ಮೋಷನ್ ಟೈಟ್ ಆಗಿಬಿಡೋದು, ಅದು ಒಂದು ಲಕ್ಷಣ. ಸ್ವಲ್ಪ ಜನರಿಗೆ ಮೋಷನ್ ಟೈಟ್ ಆಗುತ್ತೆ, ಇನ್ನೊಂದು ಟೈಮಲ್ಲಿ ತುಂಬ ಲೂಸ್ ಮೋಷನ್ ಆಗುತ್ತೆ. ಇದು ಅದಕ್ಕೆ ಬೇರೆ ಏನೋ ದೈಹಿಕವಾದ ಕಾರಣಗಳಿರಲ್ಲ, ಮನಸ್ಸಿನ ಉದ್ವೇಗ, ಆತಂಕಕ್ಕೆ ಸಂಬಂಧಪಟ್ಟ ಹಾಗೆ ಉಂಟಾಗುವಂಥ ಕೆಲವು ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆದಾಗಲೂ ಇದು ಆಗುತ್ತೆ. ಮೂರನೇದು, ಈ ಕೆಳ ಹೊಟ್ಟೆನಲ್ಲಿ ಏನೋ ಒಂದು ರೀತಿಯ ತಳಮಳ, ಆತಂಕ. ಇವಾಗ ಮೋಷನ್ ಅಂತ ಹೋಗ್ತಾನೆ ಬರ್ತಾನೆ, ಬಟ್ ಅಲ್ಲಿ ಮೋಷನ್ ಆಗಲ್ಲ, ಬಟ್ ಅವನಿಗೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ, ಹೋಗ್ಬೇಕು ಅನ್ಸಿರ್ತಾರೆ, ಅಲ್ಲೇನೋ ಕಂಪ್ಲೀಟ್ ಖಾಲಿ ಆಗಲಿಲ್ಲ ಅಂತ ಅನ್ಸುತ್ತೆ. ಇಂಥವೆಲ್ಲ ಕೆಲವೊಂದು ಲಕ್ಷಣಗಳು ಈ ವ್ಯಕ್ತಿಗಳಲ್ಲಿ ಬರ್ತದೆ. ಸೊ ಇದು 3 ಡಿಫ್ರೆಂಟ್ ವೆರೈಟೀಸ್ ಆಫ್ ಇರಿಟಬಲ್ ಬೌಲ್ ಸಿಂಡ್ರೋಮ್ ಅಂತ. ಇರಿಟಬಲ್ ಬೌಲ್ ಸಿಂಡ್ರೋಮ್ ಅಂದರೆ ಇಷ್ಟನೇ, ಆತಂಕಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜಠರ ತೋರಿಸ್ತಿರುವಂಥ ಕೆಲವೊಂದು ಲಕ್ಷಣಗಳು ಅಂತ ಅಷ್ಟು ಅಂದ್ಕೊಂಡ್ಬಿಟ್ರೆ ಸಾಕು. ಯಾವಾಗ ಇದು ಜಾಸ್ತಿ ಆಗಿಬಿಡುತ್ತೆ, ಫಾರ್ ಎಕ್ಸಾಂಪಲ್ ಮೋಷನ್ ತುಂಬ ಟೈಟು, ಅದರಿಂದ ಕೆಲವೊಂದು ತೊಂದರೆಗಳಾಗ್ತಾ ಇದೆ ಅನ್ಕೊಳ್ಳಿ, ಅಥವಾ ಲೂಸ್ ಮೋಷನಿಂದ ಕೆಲವೊಂದು ತೊಂದರೆಗಳು ಅನಿಸ್ತಿದೆ ಅನ್ಕೊಳ್ಳಿ, ಆವಾಗ ಚಿಕಿತ್ಸೆ ಮಾಡಬೇಕಾಗುತ್ತೆ. ಕಡಿಮೆ ಪ್ರಮಾಣದಲ್ಲಿದ್ದಾಗ ಇವಕ್ಕೆ ಯಾವುದಕ್ಕೂ ಯಾವುದೇ ಒಂದು ರೀತಿಯ ಚಿಕಿತ್ಸೆ ಅವಶ್ಯಕತೆ ಇಲ್ಲ. ಕೆಲವೊಂದು ನಮ್ಮ ಜೀವನ ಶೈಲಿಯ ಬದಲಾವಣೆ, ಆತಂಕದ ನಿರ್ವಹಣೆ, ಖಿನ್ನತೆಯ ಒಂದು ನಿರ್ವಹಣೆ ಅಂತಂದರೆ ಮೋಸ್ಟ್ ಪ್ರಾಬ್ಲಿ ಇದು ಸೆಟ್ಲ್ ಆಗುತ್ತೆ. ಮತ್ತೆ ಈಗ ನಾವು ದೈಹಿಕ ಕಾರಣಗಳು ಅಂತ ತಗೊಳ್ತಾರೆ. ಈಗ ಇಷ್ಟೊತ್ತು ನೀವು ಮಾನಸಿಕ ಕಾರಣಗಳ ಬಗ್ಗೆ, ಮಲಬದ್ಧತೆ ಉಂಟಾಗೋದಕ್ಕೆ ಯಾವೆಲ್ಲ ಮಾನಸಿಕ ಕಾರಣಗಳು ಕಾರಣ ಆಗಿರ್ತವೆ ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಈಗ ದೈಹಿಕವಾಗಿ ಯಾವೆಲ್ಲ ಕಾರಣ ಆಗುತ್ತೆ? ಕರಳಿನ ಸಮಸ್ಯೆಗಳಾಗಿರ್ಬೋದು, ಜಠರದ ಸಮಸ್ಯೆಗಳಾಗಿರ್ಬೋದು. ಇಂಪಾರ್ಟೆಂಟ್ ಏನಂದ್ರೆ, ನಮ್ಮ ಕರುಳು ಅದು ಒಂದು ರೀತಿಯ ಪಲ್ಸಟೈಲ್ ಮೂಮೆಂಟ್ಸ್ ಅಂತ. ಒಂದು ಹಾವು ಹೇಗೆ ಕೆಲವೊಂದು ಕಂಟ್ರಾಕ್ಟ್ ಆಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ಆ ಮೂಮೆಂಟ್ಸಿಂದ ಆ್ಯಕ್ಚುಲಿ ಯಾವುದೇ ಒಂದು ಪದಾರ್ಥ ತಿಂದಿದ್ದು ಅದು ಒಂದು ಸ್ಟೆಪ್ಪಿಂದ ಒಂದು ಸ್ಟೆಪ್ಪಿಗೆ ಈ ಕನ್ವೇಯರ್ ಬೆಲ್ಟಲ್ಲಿ ಮೂವ್ ಆದಂಗೆ ಅಲ್ಲಿ ಮೂವ್ ಆಗ್ತಾ ಇದೆ. ಅದರ ಸ್ಪೀಡ್ನ ಬದಲಾವಣೆ ಮಾಡುವಂಥ ಯಾವುದೇ ಒಂದು ಪದಾರ್ಥ ತೊಗೊಂಡ್ರು ಸಹ ಹಾಗಾಗ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ಯಾರಿಗಾದ್ರೂ ಲೂಸ್ ಮೋಷನ್ ಆಗುತ್ತೆ ಅಂತ ಕೇಳಿಬೇಕು, ವಾಂತಿ ಭೇದಿ ಅಂತೆಲ್ಲ. ವಾಂತಿ ಬಿಡಿ ಮೇಲ್ಗಡೆ ಪೋರ್ಷನ್ ಆಯಿತು, ಭೇದಿ ಬಗ್ಗೆ
ಬೇದಿ ನಮ್ಮ ಆರೋಗ್ಯವನ್ನು ರಕ್ಷಣೆ ಮಾಡೋದಕ್ಕೆ ಉಂಟಾಗುವಂಥ ಒಂದು ಪ್ರಕ್ರಿಯೆ. ಇವಾಗ ಏನಾಗುತ್ತೆ, ಒಂದು ಇನ್ಫೆಕ್ಷನ್ ಇರುತ್ತೆ, ಇನ್ಫೆಕ್ಷನ್ ಕಾರಣದಿಂದ ಅಲ್ಲಿ ಬೇಕಾದಷ್ಟು ಮೂಮೆಂಟ್ಸ್ ಜಾಸ್ತಿ ಆಗಿದೆ, ಅಲ್ಲಿ ಕೆಲವೊಂದು ಸೆಕ್ರಿಷನ್ಸ್ ಜಾಸ್ತಿ ಆಗಿದೆ, ಅದನ್ನ ಅಲ್ಲಿ ಉಳಿಸ್ಕೊಂಡ್ರೆ ಹೆಂಗಾಗುತ್ತೆ, ಇನ್ನು ಕಾಯಿಲೆ ಜಾಸ್ತಿ ಆಗುತ್ತೆ. ಹೌದು. ಇವಾಗ ಈ ಹಳೆಯ ಕಾಲದಲ್ಲಿ ಕೆಲವೊಂದು ಡಾಕ್ಟರ್ಗಳು ಮತ್ತು ಕೆಲವೊಂದು ಈ ನಾಟಿ ವೈದ್ಯರು ಇಂಥವರೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಅಟ್ರೋಪಿನ್ ಇಂಥವೆಲ್ಲ ಕೆಲವೊಂದು ಬೇಕಾದಷ್ಟು ಕೆಲವೊಂದು ಪದಾರ್ಥಗಳೆಲ್ಲ ಸಿಗುತ್ತೆ, ಅದನ್ನು ಕೊಡೋದ್ರಿಂದ ಮೋಷನ್ ಟೈಟ್ ಮಾಡ್ಬೋದು ಅಂತ. ಯಾರಿಗಾದರೂ ಕಾಯಿಲೆ ಇದೆ, ಕಾಯಿಲೆ ಕಾರಣದಿಂದ ಲೂಸ್ ಮೋಷನ್ ಆಗ್ತಿದೆ ಅಂದರೆ ಅವನಿಗೆ ಮೋಷನ್ ಟೈಟ್ ಮಾಡೋಕೆ ಹೋಯ್ತು ಅಂದರೆ ನಾವು ಮಾಡ್ತಿರೋ ಒಂದು ದೊಡ್ಡ ಮಿಸ್ಟೇಕ್ ಅದು. ದೊಡ್ಡ ಮಿಸ್ಟೇಕ್ ಅಂದ್ರೆ ಏನು, ಇವಾಗ ಲೂಸ್ ಮೋಷನ್ ಆಗ್ತಿರ್ತಾರೆ, ನೀವು ಅಲ್ಲೊಂಥರ ಇವಾಗ ಒಂದು ಬಾಟ್ಲಿಗೆ ಅದಕ್ಕೊಂದು ತೊಗೊಂಡು ಕಾರ್ಕ್ ಆಗಿಬಿಟ್ಟಿದೆ ಅಂದ್ಕೊಳ್ಳಿ, ಅವಾಗ ಏನಾಗುತ್ತೆ, ಮೋಷನ್ ಎಲ್ಲ ಒಳಗಡೆ ಕೂಡ್ಕೊಳ್ಳುತ್ತೆ. ಯಾವಾಗ ಬ್ಲಾಕ್ ಅಂತ ಹೇಳ್ತೀವಿ, ಆಟೋಮೆಟಿಕಲಿ ಎಮರ್ಜೆನ್ಸಿ ತನಕ ಹೊರಟುಬಿಡ್ಬೋದು, ಆಪರೇಷನ್ ಮಾಡಿ ತೆಗಿಬೇಕಾಗ್ಬೋದು, ಈ ಥರ ಎಲ್ಲ ಆಗುತ್ತೆ. ಲೂಸ್ ಮೋಷನ್ ಆಗ್ತಿರ್ಬೇಕಾದ್ರೆ ಲೂಸ್ ಮೋಷನ್ನ ತಡೆಯೋದಕ್ಕೆ ಯಾವುದೋ ಅವಶ್ಯಕತೆಗಳು ಬೇಕಾಗಲ್ಲ, ಅಲ್ಲಿ ಏನು ಇನ್ಫೆಕ್ಷನ್ ಆಗಿರ್ತದೆ ಅದನ್ನು ನಿವಾರಣೆ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಈ ವೈರಲ್ ಇನ್ಫೆಕ್ಷನ್ಸು ಅಥವಾ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ಗಳೆಲ್ಲ ಏನಾಗ್ತದೆ ಆಗುವಂಥ ಮೋಷನ್ಗೂ, ಅಥವಾ ಈ ಫಾರ್ ಎಕ್ಸಾಂಪಲ್ ಕೆಲವೊಂದು ಅಮಿಬಿಯಾಸಿಸ್ ಅಂತ ಈ ಥರದ್ದು ಕೆಲವೊಂದು ಆ ಇನ್ಫೆಕ್ಷನ್ಗಳಲ್ಲಿ ಸ್ವಲ್ಪ ಮೋಷನ್ ಟೈಟ್ ಮಾಡ್ತೀವಿ ಅಂದರೆ ನಡೆಯುತ್ತೆ. ಬಟ್ ಈ ಥರ ಈ ವೈರಲ್ ಆಯಿತು ಅಥವಾ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ಗಳಿಗೆಲ್ಲನೂ ನಾವು ಆ ರೀತಿ ಮಾತ್ರೆ ಔಷಧಿಗಳನ್ನು ಕೊಡಬಾರ್ದು. ಮನೆಗಳಲ್ಲಿ ತುಂಬ ಜನ ಸ್ಟಾಕ್ ಇಟ್ಕೊಂಡಿರ್ತಾರೆ, ಯಾರಿಗಾದ್ರು ಮೋಷನ್ ಆಗ್ತಿದ್ರೆ ಇದು ತಗೋ ಅಂತ. ಹಾಗೇನೆ ಇವಾಗ ಮನೆಗಳಲ್ಲಿ ಇವಾಗ ಮೆಂತ್ಯ ಇಂಥವೆಲ್ಲ ಪದಾರ್ಥಗಳನ್ನ ತಗೋಂತ ಕೇಳಿರ್ಬೇಕಂತ, ಬೈಂಡಿಂಗ್ ಸಬ್ಸ್ಟೆನ್ಸಸ್ ಅಂತ. ಅಂದರೆ ಮೋಷನ್ ಅಷ್ಟು ಫ್ರೀಯಾಗಿ ಸ್ಮೂತ್ ಆಗಿ ಹೋಗದಂಗೆ ನೋಡ್ಕೊಳ್ತಾವೆ. ಸ್ವಲ್ಪ ಮಟ್ಟಿಗೆ ಅದರಿಂದ ಏನು ತೊಂದರೆ ಆಗಲ್ಲ ನಿಜ, ಬಟ್ ಯಾವ ಕಾರಣದಿಂದ ಏನು ಅಂತ ನಾವು ಸರಿಯಾಗಿ ಯಾವ ಕಾರಣಕ್ಕೆ ಆಗ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ದೇನೆ ಅದನ್ನ ಸ್ಟಾಪ್ ಮಾಡಬಾರ್ದು. ಹೌದು. ಅದಕ್ಕೆ ಯಾವಾಗಲೂ ಏನಾದರೂ ಒಂದು ಬದಲಾವಣೆಗಳಾಗಿದೆ ಅಂತ ಹೇಳಿದಾಗ ವೈದ್ಯರನ್ನು ಕಂಡು ಅದಕ್ಕೆ ಸಂಬಂಧಪಟ್ಟಿದ ಏನಾದರೂ ಅವಶ್ಯಕತೆ ಇದ್ದರೆ ಚಿಕಿತ್ಸೆ ಮಾಡಿಸೋದೇನಿದೆ ತುಂಬ ಇಂಪಾರ್ಟೆಂಟ್. ಮತ್ತೆ ಈಗ ಈ ಮಲಬದ್ಧತೆ ಬಂದಾಗ ಯಾವ ಆಹಾರ ಕ್ರಮ ಒಳ್ಳೆಯದು, ಇದು ಅಂದರೆ ಯಾವ ಆಹಾರ ಕ್ರಮ ಪಾಲಿಸಿದ್ರೆ ಮಲಬದ್ಧತೆ ಆಗುತ್ತೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ ಆಲ್ರೆಡಿ. ಮೈದಾ ಪ್ರಾಡಕ್ಟ್ಸ್ ಆಗಿರ್ಬೋದು, ಅದು ಫೈಬರ್ ಕಂಟೆಂಟ್ ಇಲ್ಲದೆ ಇರುವಂಥ ಆಹಾರಗಳನ್ನ ತಗೊಂಡಾಗ ಸಹಜವಾಗಿ ದೇಹದಲ್ಲಿ ಮಲಬದ್ಧತೆ ಉಂಟಾಗುತ್ತೆ ಅಂತ ಮಾತಾಡಿದ್ವಿ. ಈ ಮಲಬದ್ಧತೆ ಆಗಿದೆ ಅಂತ ಗೊತ್ತಾದ್ಮೇಲೆ ಇದನ್ನ ನಿವಾರಿಸ್ಕೊಳ್ಳೋದಕ್ಕೆ ನಮ್ಮ ಆಹಾರ ಕ್ರಮ ಹೇಗಿರ್ಬೇಕು? ಆಹಾರ ಕ್ರಮ ಇಂಪಾರ್ಟೆಂಟ್ ಅದೇನೆ. ನಾವು ಎಷ್ಟು ಹಸಿ ಪದಾರ್ಥಗಳನ್ನ ತಿನ್ನಕ್ಕೆ ಸಾಧ್ಯವಾಗುತ್ತೋ ಅಷ್ಟು ಒಳ್ಳೇದು. ಇವಾಗ ಫಾರ್ ಎಕ್ಸಾಂಪಲ್ ಹೆಸರು ಕಾಳು, ಗ್ರೀನ್ ಗ್ರಾಮ್ ಇವಾಗ ಮೊಳಕೆ ಬರೆಸ್ತಾರೆ ಅಥವಾ ಹಾಗೇನೆ ತಿಂತಾರೆ ನೋಡಿದ್ದೀರಾ, ಅಥವಾ ಮೆಕ್ಕೆಜೋಳ ಇಂಥವೆಲ್ಲ ದೇ ಆರ್ ಬ್ಯೂಟಿಫುಲ್ ಮೋಷನ್ ಫೈಬರ್ ಕಂಟೆಂಟ್ ಇರುವಂತಹ ಎಲ್ಲ ಆಹಾರಗಳು ಒಳ್ಳೆಯದು ಪದಾರ್ಥ ಆಗುತ್ತೆ. ತರಕಾರಿ, ಸೊಪ್ಪು. ಈ ಫಾರ್ ಎಕ್ಸಾಂಪಲ್ ನೀವು ಚೈನೀಸ್ ಹೋಟ್ಲ್ಗಳಿಗೆ ಹೋಗಿ, ಚೈನೀಸ್ ಹೋಟ್ಲ್ಗಳು ಹೋದ್ರೆ ಅವರು ಈ ಜಾಸ್ತಿ ಬೇಯಿಸಲ್ಲ, ಹಾಫ್ ಬಾಯ್ಲ್ಡ್ ಅಂತಾರಲ್ವಾ, ದಟ್ ಇಸ್ ಒನ್ ಆಫ್ ದ ಬೆಸ್ಟ್ ಮೆಥಡ್. ಇವಾಗ ನಮ್ಮ ಕೆಲವೊಂದು ಮನೆಗಳಲ್ಲಿ ಅದನ್ನ ಎಷ್ಟು ಬೇಯಿಸ್ತಾರೆ ಅಂದ್ರೆ ಅದ್ರಲ್ಲಿ ಏನು ಇರೋಂಥ ಎಲ್ಲ ಪದಾರ್ಥಗಳೆಲ್ಲ ಕಿತ್ಕೊಂಡು ಹೋಗ್ತಾರೆ. ಅರ್ಧದಲ್ಲಿ ಹಿಡಿದು ಈ ವಿಟಮಿನ್ಸು ಅವು ಇವು ಎಲ್ಲನೂ ಅಷ್ಟೊಂದು ಬೇಯಿಸಬೇಕಾದ ಅವಶ್ಯಕತೆ ಇಲ್ಲ. ಈ ಸೆಮಿ ಕುಕ್ಡ್ ಫುಡ್ಸ್ ಅಂತ ಹೇಳ್ತೀವಲ್ವಾ, ತುಂಬ ಹೆಲ್ಪ್ ಆಗುತ್ತೆ ಅಂತ. 2ನೇ ಪಾಯಿಂಟ್. 3ನೇದು ಹಣ್ಣುಗಳು. ಹಲವಾರು ಹಣ್ಣುಗಳುಂಟು, ಹಣ್ಣುಗಳಲ್ಲಿ ಫೈಬರ್ ಕಂಟೆಂಟ್. ಫಾರ್ ಎಕ್ಸಾಂಪಲ್ ಇವನ್ ಅಂದರೆ ಕ್ಲಾಸಿಕ್ ಎಕ್ಸಾಂಪಲ್ ಅಂದರೆ ಮಾವಿನ ಹಣ್ಣು. ಮಾವಿನ ಹಣ್ಣು ಕಂಟೈನ್ಸ್ ಸೋ ಮಚ್ ಆಫ್ ಫೈಬರ್ಸ್. ಆಲ್ಮೋಸ್ಟ್ ಎಲ್ಲ ಹಣ್ಣುಗಳು ಡೈಜೆಸ್ಟಿವ್ ಸಿಸ್ಟಮ್ಗೆ ಹೆಲ್ಪ್ ಮಾಡುತ್ತೆ. ಹಣ್ಣುಗಳು ತುಂಬಾ ನಮ್ಮ ಆರೋಗ್ಯಕ್ಕೆ ಬೇಕಾಗಿರೋದು. ಈ ನಾನ್ ವೆಜ್ ಐಟಮ್ಸ್ ಏನಿದೆ ಅದು ನಮ್ಮ ಆಹಾರ ಪದ್ಧತಿಗೆ ನಾವು ಹೊಸದಾಗಿ ಕಲ್ತಿರೋದು. ಅದು ಈ ವೆಜಿಟೇರಿಯನ್ ಫುಡ್ ಇದೆ, ಇದೇ ಕಾರಣದಿಂದ ಈ ಕೆಲವೊಂದು ಕಮ್ಯುನಿಟೀಸಲ್ಲಿ ಯಾವಾಗಲೂ ವೆಜಿಟೇರಿಯನ್ ಫುಡ್ ಅಷ್ಟೇ ತಗೊಳ್ತಾರೆ. ಈ ಲಿಂಗಾಯತರಾಯಿತು, ಬ್ರಾಹ್ಮಣರಾಯಿತು ಅಂತೆಲ್ಲ ಮಾತಾಡ್ತೀವಲ್ಲ ನಾವು, ಅವರಲ್ಲಿ ಈ ಥರದ ಕಾಯಿಲೆಗಳ ಅಂಶಗಳು ತುಂಬ ಕಡಿಮೆ ಅಂತ, ಮಲಬದ್ಧತೆ ಕಡಿಮೆ ಇರುತ್ತೆ. ಸೊ ಇಂಪಾರ್ಟೆಂಟ್ ಏನೋ ಅದು ನಾವೇನು ತಿಂತೀವಿ, ನಾವು ಸಾಮಾನ್ಯವಾಗಿ ಏನು ತಿಂತೀವಿ ಅದನ್ನು ಕರೆಕ್ಟಾಗಿ ನಾವು ಉಪಯೋಗಿಸ್ತೀವಿ ಅಂತ ಹೇಳಿದ್ರೆ ಅಲ್ಲಿ ತೊಂದರೆಗಳಾಗುವಂಥ ಚಾನ್ಸಸ್ ಕಡಿಮೆ. ನಾವು ಅದನ್ನು ಮಾಡಿಫೈ ಮಾಡೋಕ್ಕೆ ಹೋದಾಗ ಅಲ್ಲಿ ಪ್ರಾಬ್ಲಮ್ಸ್ಗಳು ಬರುತ್ತೆ. ಮತ್ತೆ ಈ ನೀರನ್ನ ಕಡಿಮೆ ಕುಡಿಯೋದ್ರಿಂದನೂ ಮಲಬದ್ಧತೆ ಉಂಟಾಗಬಹುದಾ? ಡೆಫಿನೆಟ್ಲಿ ಆಗುತ್ತೆ. ಎಷ್ಟು ದೇಹಕ್ಕೆ ಎಷ್ಟು ಬೇಕು, ಒಂದು ದಿನಕ್ಕೆ ಎಷ್ಟು ತಗೋಬೇಕು? ಸಾಮಾನ್ಯವಾಗಿ ಇವಾಗ ಅರೌಂಡ್ 40-50 kg ಅಂತ ಹೇಳಿ ಅಂದ್ರೂ ಸಹ ಒಂದು 5 ಲೀಟರ್ಸ್ ಅಷ್ಟು ನೀರು ಬೇಕಾಗುತ್ತೆ. 40-50 kg ಇರೋರಿಗೇನೆ 5-6 ಲೀಟರ್ಸ್, 4 to 5 ಲೀಟರ್ಸ್ ಮಿನಿಮಮ್ ಬೇಕು ನೀರು. 5 ಲೀಟರ್ಸ್ ಅನ್ಕೊಳ್ಳಿ, ಪ್ಲಸ್ ಮೈನಸ್ 1 ಲೀಟರ್ ಅಷ್ಟು ನೀರಿನ ಅಂಶ ಬೇಕಾಗುತ್ತೆ. ಟೈಮ್ ಟು ಟೈಮ್ ಸ್ವಲ್ಪ ಚೇಂಜ್ ಆಗ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಬೇಸಿಗೆ ಕಾಲದಲ್ಲಿ ತುಂಬಾ ಅಂಶಗಳು ಆವಿಯಾಗಿ ಹೊರಟೋಗುತ್ತಲ್ವಾ, ಸೊ ಅಲ್ಲಿ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. 6 ಲೀಟರ್ಸ್ ತೊಗೊಂಡಿರೋರು ಸಾಕಾಗಿರ್ಬೋದು. ಅದೇ ಇವಾಗ ಚಳಿಗಾಲ ಬರ್ತಾ ಇದ್ದಂಗೆ ಆಟೋಮೆಟಿಕಲಿ ಆವಿಯಾಗಿ ಹೋಗುವಂಥ ಅಂಶಗಳು ಕಡಿಮೆ. ಅವಾಗ ಏನಾಗ್ತದೆ, ನೀವು ಸಡನ್ ಆಗಿ ಒಂದು ವೆದರಿಂದ ಮತ್ತೊಂದು ವೆದರಿಗೆ ಹೋಗಿ ನೋಡಿ. ಇವಾಗೇನೋ ತುಂಬ ಬಿಸಿಲಿರೋ ಜಾಗದಿಂದ ನೀವು ಒಂದು ಕೋಲ್ಡ್ ಪ್ಲೇಸ್ಗೆ ಮೂವ್ ಮಾಡಿ,
ಇವಾಗ ಮೈಸೂರು ಬಿಟ್ಬಿಟ್ಟು ನೀವು ಊಟಿಗೆ ಹೊರಟೋಗಿ, ಅಲ್ಲಿ ಊಟಿನಲ್ಲಿ ಕೋಲ್ಡ್ ವೆದರ್, ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಟೈಮ್ ಮೋಷನ್ಗೆ ಹೋಗ್ಬೇಕು ಅನ್ಸ್ಬೋದು, ಅಥವಾ ಯೂರಿನ್ ಪಾಸ್ ಮಾಡಬೇಕು ಅಂತ ಅನ್ಸ್ಬೋದು. ಇವೆಲ್ಲ ಯಾಕೆ ಅಂತ ಹೇಳಿದ್ರೆ ನಾವು ದೇಹದಿಂದ ಅದನ್ನ ನಾನು ನೋಡಿದ್ದೀನಿ ಡಾಕ್ಟರ್. ಈಗ ಅಥವಾ ನಮ್ಮ ಬಾಡಿ ಮೆಟಬಾಲಿಸಮ್ ಚೇಂಜ್ ಆಗುತ್ತಾ ಏನೋ ಗೊತ್ತಿಲ್ಲ, ಒಂದು ಪ್ಲೇಸ್ ಇಂದ ನಾವು ಇನ್ನೊಂದು ಯಾವುದೋ ಪ್ಲೇಸ್ಗೆ ಹೋಗಿದೀವಿ ಅಂತಂದ್ರೆ ಆಟೋಮೆಟಿಕಲಿ ಈ ಸಿಸ್ಟಮು ವ್ಯತ್ಯಾಸ ಆಗುತ್ತೆ, ಸಮಯ ವ್ಯತ್ಯಾಸ ಆಗುತ್ತೆ, ಒಂದಿನ ಬರದೇ ಇರುವಂತದ್ದು, ಆ ಥರ ಎಲ್ಲ ಪ್ರಾಬ್ಲಮ್ಸ್ ಆಗಬಹುದು. ಅಫ್ಕೋರ್ಸ್ ಇದಕ್ಕೆ ಸಾಮಾನ್ಯವಾಗಿ ನೀವು ಅದೇ ಹೇಳ್ತಿದ್ದೀರಲ್ವಾ, ಸಾಮಾನ್ಯವಾಗಿ ಅವ್ನ ಮನೆಯಲ್ಲಿ ಒಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಇವಾಗ ಮೋಷನ್ ಹೋಗೋದಕ್ಕೆ ಅಭ್ಯಾಸ ಆಗಿರುತ್ತೆ ಅಂತ ಅನ್ಕೊಳ್ಳಿ. ಹೊಸ ಪ್ಲೇಸ್ಗೆ ಹೋದಾಗ ಹೊಂದ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಲ್ವಾ, ಪ್ರಿಸೈಸ್ ಈವನ್ ಕ್ಲೈಮೇಟ್ ಇರ್ಬೋದು ಅಥವಾ ಎನ್ವಿರಾನ್ಮೆಂಟ್ ಇರ್ಬೋದು ಚೇಂಜ್ ಆಗುತ್ತೆ. ಇವಾಗ ಹುಡುಗಿ ಮದುವೆ ಆಗ್ಬಿಟ್ಟು ಗಂಡ ಮನೆಗೆ ಹೋದಾಗ ಫಸ್ಟ್ ಒಂದು ಎಷ್ಟು ಟೈಮ್ ತೊಗೊಳತ್ರಿ ಅದು ಅಡ್ಜಸ್ಟ್ ಆಗಕ್ಕೆ? ಒಂದು 3-4 months. ಹಾಗೆ ಅಂದ್ರೇನು, ಯಾವುದೇ ಒಂದು ಹೊಸ ಜಾಗಕ್ಕೆ ಹೋದಾಗ, ಹೊಸ ಪರಿಸರಕ್ಕೆ ಹೋದಾಗ, ವಾತಾವರಣಕ್ಕೆ ಹೋದಾಗ ಅಲ್ಲಿ ಆಟೋಮೆಟಿಕಲಿ ಸ್ವಲ್ಪ ಬದಲಾವಣೆಗಳು ಬಂದಿವೆ. ಒಬ್ಬರಿಗೆ ಮೋಷನ್ ಟೈಟ್ ಆಗ್ಬೋದು, ಒಬ್ಬರಿಗೆ ಮೋಷನ್ ಲೂಸ್ ಆಗ್ಬೋದು, ಎರಡು ಮನಸ್ಸಿಗೆ ಸಂಬಂಧಪಟ್ಟ ವಿಚಾರಗಳೇ. ಓಕೆ, ನಾವು ಆಗ್ಲೇ ಮಾತಾಡಿದ್ವಿ ಮಲಬದ್ಧತೆ ಅನ್ನೋದು ತೊಂದ್ರೆನಾ ಅಥವಾ ಕಾಯಿಲೆನಾ ಅಂತ. ಸೊ ಅದು ತೊಂದರೆ ಆಗಿರ್ಲಿ ಕಾಯಿಲೆ ಆಗಿರ್ಲಿ, ಅದು ವಾಸಿ ಆಗುವಂತದ್ದ ಅನ್ನೋದು ಮೊದಲ ಪ್ರಶ್ನೆ. ಈಗ ಪರ್ಮನೆಂಟ್ ಆಗಿ ವಾಸಿಯಾಗಿ, ಈಗ ಒಂದು ವಾರ ಅಥವಾ 15 days ಅಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ವಾಸಿಯಾಗಿ ಹೋಗುವಂತ ಕಾಯಿಲೆನಾ, ಅಥವಾ ಜೀವನ ಪೂರ್ತಿ ಇದು ಪದೇ ಪದೇ ಬಾಧಿಸುವಂತಹ ಕಾಯಿಲೆನಾ? ಇದ್ರ ಬಗ್ಗೆ ಏನು ಹೇಳ್ತೀರಾ? ಮಲಬದ್ಧತೆ ಅಂತ ಏನು ಹೇಳ್ತದೆ, ಮೋಷನ್ ತುಂಬ ಟೈಟ್ ಆಯಿತು, ಅಂದ್ಕೊಂಡ ಟೈಮ್ ಇದ್ದು ತುಂಬ ಸಮಯ ತನಕ ಮೋಷನ್ ಆಗಿಲ್ಲ ಅಂತ ಹೇಳಿದಾಗ ಅದು ಒಂದು ರೀತಿಯ ತೊಂದರೆ ಅಂತ ಮಾತಾಡ್ಬೋದು. ತೊಂದರೆ ಅನ್ನೋದಕ್ಕೂ ಕಾಯಿಲೆ ಅನ್ನೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಇಂಪಾರ್ಟೆಂಟ್ ಏನೋ, ತೊಂದರೆ ಯಾತಕ್ಕಪ್ಪ ಅಂತ ಹೇಳಿದ್ರೆ ಅವನಿಗೊಂದು ರೀತಿಯ ಸೆನ್ಸೇಷನ್, ಅನ್ಕಂಫರ್ಟಬಲ್ ಫೀಲಿಂಗ್ ಅನ್ನಿಸ್ತಿರ್ಬೋದು ಹಾಗೆ ಅಂತ. ಬಟ್ ಇದಕ್ಕೆ ಹೊಂದ್ಕೊಂಡವರಿಗೆ ಅದೇನೋ ಆ ರೀತಿಯ ತೊಂದರೆ ಅನಿಸಲ್ಲ. ಇವಾಗ ನಾನು ಅದೇ ಹೇಳ್ತಾ ಇದ್ದಿದ್ದು, ಇವಾಗ ವೆಸ್ಟರ್ನ್ ಕಂಟ್ರೀಸಲ್ಲಿ ವಾರಕ್ಕೊಂದ್ಸರಿ ಮೋಷನ್ ಹೋದ್ರೆ ಅವ್ರು ಏನು ತೊಂದರೆ ಅಂತ ಕನ್ಸಿಡರ್ ಮಾಡಲ್ಲ. ಇಲ್ಲಿ ಒಂದು ದಿವಸ ಮೋಷನ್ ಆಗಲಿಲ್ಲ ಅಂತ ಹೇಳಿದ್ರೆ ಅದು ಏನೋ ಒಂದು ದೊಡ್ಡ ಆಕಾಶನೇ ಕಳಿಸ್ಬಿತ್ತು ಅನ್ನೋಷ್ಟು ಮಟ್ಟಿಗೆ ಆತಂಕ ಬೀಳ್ತಾರೆ. ಸೊ ಅಪ್ ಟು ಎ ಪರ್ಟಿಕ್ಯುಲರ್ ಲೆವೆಲ್ ಇದೊಂದು ಲಕ್ಷಣ ಅಷ್ಟೇ. ಇವನ್ನ ನಮ್ಮ ಹೇಗೆ ಜೀವನ ಪದ್ಧತಿಗಳಲ್ಲಿ ನೋಡುವಂಥ ಹೇಗಿದೆಯೋ ಹಾಗೆ ಇದು ಒಂದು ಪದ್ಧತಿ ಅಷ್ಟೇ. ಯಾವಾಗ ಇದು ಜಾಸ್ತಿ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ, ಅದು ಟ್ರೀಟ್ಮೆಂಟ್ ತೊಗೊಳ್ಬೇಕಾದಂಥ ಅವಶ್ಯಕ ಬಂದಿದೆ, ಆವಾಗ ಅದು ಕಾಯಿಲೆ ಆಗುತ್ತೆ. ಅಲ್ಲಿ ತನಕ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾದ ಅವಶ್ಯಕತೆ ಬರಲ್ಲ. ಎರಡನೇದು, ಇವು ಬೇಕಾದಷ್ಟು ಬೇರೆ ಬೇರೆ ಕಾಯಿಲೆಗಳ ಲಕ್ಷಣಗಳಿರ್ಬೋದು. ನಾವು ಈಗ ಸ್ವಲ್ಪ ಹೊತ್ತು ಮುಂಚಿದಂಗೆ ಜನ ಅದನ್ನು ಸೀರಿಯಸ್ ಆಗಿ ಏನು ಕ್ಯಾನ್ಸರ್ ಬಂದುಬಿಟ್ಟಿದೆ ಅದೆಲ್ಲ ಅಂದ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಬಟ್ ಯಾರಿಗೆ ಮೋಷನ್ ಟೈಟ್ ಆಗಿರುತ್ತೋ, ಮಲಬದ್ಧತೆ ಇರುತ್ತದೋ ಅಂಥವರಲ್ಲಿ ಕೆಲವೊಂದು ರೀತಿಯ ನಮ್ಮ ಜಠರಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು, ಅದರಲ್ಲೂ ಕ್ಯಾನ್ಸರ್ ಸಂಬಂಧಪಟ್ಟ ಕಾಯಿಲೆಗಳೆಲ್ಲ ಅಲ್ಲಿ ಸಾಧ್ಯತೆ ಜಾಸ್ತಿ. ಇವಾಗ ಡಾಕ್ಯುಮೆಂಟ್ ಮಾಡಿದ್ದೇನಪ್ಪ ಅಂತ ಹೇಳಿದ್ರೆ ಅದರರ್ಥ ಬೈ ಚಾನ್ಸ್ ಇವಾಗ ಮುಂಚೆಯಿಂದ ಕರೆಕ್ಟಾಗಿ ಸ್ಮೂತಾಗಿ ಹೋಗ್ತಾ ಇತ್ತು, ಕರೆಕ್ಟಾಗಿದ್ದ, ಈಗ ಒಂದು ತಿಂಗಳಿಂದ 2 ತಿಂಗಳಿಂದ 3 ತಿಂಗಳಿಂದ ಕೆಲವೊಂದು ಬದಲಾವಣೆಗಳಾಗಿದೆ, ಇಲ್ಲಿ ಪರೀಕ್ಷೆ ಮಾಡಬೇಕು. ಇವಾಗ ಬೇಸಿಕಲಿ ಅವನು ಮಲಬದ್ಧತೆ ಟೈಪ್, ಅವನ ಪರ್ಸನಾಲಿಟಿ ಅಥವಾ ವ್ಯಕ್ತಿತ್ವನೇ ಅದಕ್ಕೆ ಸಂಬಂಧಪಟ್ಟಿದ್ದು, ತಲೆ ಕೆಡಿಸ್ಕೊಳ್ಬೇಕು. ಚಿಕ್ಕ ವಯಸ್ಸಿಂದನೂ ಮಲಬದ್ಧತೆ ಸಹಜವಾಗಿ ಆಗ್ತಾ ಇದ್ರೆ ತಲೆ ಕೆಡಿಸ್ಕೊಳ್ಬೇಕು ಅಗತ್ಯ ಇರಲ್ಲ. ಆದ್ರೆ ಇದು ಬೇರೆ ಕಾಯಿಲೆಗಳಿಗೂ ಕೂಡ ನೀವು ಹೇಳೋ ಪ್ರಕಾರ ಲಕ್ಷಣವಾಗಿ ಕಾಣಿಸ್ಕೊಳ್ಳುವಂತ ಅವಕಾಶ ಇರುತ್ತೆ. ಅದೊಂದು ಡೌಟ್ ಇದ್ದಾಗ, ಚೇಂಜಸ್ ಕಾಣಿಸ್ಕೊಂಡಾಗ ವೈದ್ಯರು ಅದಕ್ಕೆ ಸಂಬಂಧಪಟ್ಟ ಪರೀಕ್ಷೆಗಳನ್ನು ಮಾಡಿ ತೀರ್ಮಾನ ಮಾಡ್ತಾರೆ. ಅಂದ್ರೆ ಅಷ್ಟು ವರ್ಷಗಳಿಲ್ಲದೆ ಸಡನ್ ಆಗಿ ಮಲಬದ್ಧತೆ ಪದೇ ಪದೇ ಕಾಣಿಸ್ಕೊತಾ ಇದೆ ಅಂದಾಗ ನಾವು ಪರೀಕ್ಷೆ ಮಾಡಿಸ್ಕೊಳ್ಳೋದು ತುಂಬಾ ಒಳ್ಳೆಯದು ಅಂತ ಹೇಳ್ತೀವಿ. ಮತ್ತೆ ನಾವಾಗಲೇ ಆಹಾರ ಕ್ರಮದ ಬಗ್ಗೆ ಹೇಳಿದ್ರಿ, ನೀವು ಫೈಬರ್ ಕಂಟೆಂಟ್ ಇರುವಂತಹ ಆಹಾರನ ಹೆಚ್ಚಾಗಿ ರೂಢಿಸ್ಕೋಬೇಕು ಅಂತ ಹೇಳಿದ್ರಿ. ಇದಕ್ಕೆ ಚಿಕಿತ್ಸಾ ಕ್ರಮ ಹೇಗೆ, ಏನಾದರೂ ಬೇರೆ ಪ್ರೊಸೀಜರ್ಸ್ ಇದೆಯಾ? ಇದರ ಬಗ್ಗೆ ಸರಿಯಾದ ತಿಳುವಳಿಕೆ, ಜ್ಞಾನ, ಡಯಾಗ್ನೋಸ್ ಆಗಬೇಕು. ಅಲ್ಲ, ಡಯಾಗ್ನೋಸ್ ಅಲ್ಲ, ಜನರಲ್ಲಿ ಇದಕ್ಕೆ ಸಂಬಂಧಪಟ್ಟ ಇರುವಂತ ಆತಂಕ ಹೋಗ್ಬೇಕು. ಮೋಷನ್ ಸ್ವಲ್ಪ ಟೈಟ್ ಆಯಿತು ಅಂತ ಹೇಳಿದ ತಕ್ಷಣ ಅದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದು. ಒಂದು ಸ್ವಲ್ಪ ಜನ ಇದ್ರ ಬಗ್ಗೆ, ಫಾರ್ ಎಕ್ಸಾಂಪಲ್ ಒಂದು ಹಿಂದಿ ಮೂವಿ ಬಂದಿತ್ತು ಬಿಚ್ಚು ಅಂತ, ಅದು ಇಮೋಷನ್ ಇನ್ ಮೋಷನ್ ಅಂತ, ಅಮಿತಾಬ್ ಬಚ್ಚನ್ ಪಿಕ್ಚರ್ ನೋಡಿರ್ಬೇಕನ್ನ ಕಾಣುತ್ತೆ. ಸ್ವಲ್ಪ ಜನರಿಗೆ ಏನಾಗುತ್ತೆ, ಎಷ್ಟು ಅದ್ರ ಬಗ್ಗೆ ನಿಗಾ ಅಂತ ಹೇಳಿದ್ರೆ ಪ್ರತಿ ಕೂತಾಗ ನಿಂತಾಗ ಹೀಗೆ ಪ್ರತಿಯೊಂದು ಇದ್ರ ಬಗ್ಗೆನೇ ತಲೆ ಕೆಡಿಸ್ಕೊಳ್ತಿರ್ತಾರೆ. ನಂಗೆ ಚೆನ್ನಾಗಿ ಜ್ಞಾಪಕ ಇದೆ, ಒಂದು ಮೇಲ್ಕೋಟೆಯಿಂದ ಒಂದು ಪೇಷಂಟ್ ಬರ್ತಾ ಇತ್ತು. ಆ ಯಮ್ಮ ಬಂದು ಕೂತ್ಕೊಂಡ ತಕ್ಷಣ ಫಸ್ಟ್ ಒಂದು 10 ನಿಮಿಷ ಮಾತಾಡ್ತಿದ್ದು ಮೋಷನ್ ಹೇಗೆ ಪಾಸ್ ಮಾಡಿಲ್ಲ ಅಂತ. ಅದು ಎಷ್ಟು ಇಂಪಾರ್ಟೆನ್ಸ್ ಅಂದರೆ ಅದು ಸರಿ ಹೋಯ್ತು, ಸರಿ ಹೋಗಲಿಲ್ಲ, ಅದ್ರ ಮೇಲೇ ಅವ್ರು ಹೋಲ್ ಲಕ್ಷಣಗಳನ್ನು ಬೇಸ್ ಮಾಡೋದು. ಅಂದ್ರೇನು, ಸ್ವಲ್ಪ ಜನ ಇದನ್ನು ತುಂಬ ಸೀರಿಯಸ್ ಅಲ್ಲ, ಹಾಗೆ ತಗೊಳ್ಬೇಕಾದ ಅವಶ್ಯಕತೆ ಇಲ್ಲ. ಮೂರನೇದು, ಸಾಮಾನ್ಯವಾಗಿ ಆಗುವಂಥ ನಮ್ಮ ಜೀವನ ಶೈಲಿಯ ಪ್ರಯುಕ್ತ ಕೆಲವೊಂದು ಬದಲಾವಣೆಗಳು ತುಂಬ ಸಾಮಾನ್ಯ. ಈಗಿನ ಕಾಲದಲ್ಲಿ ಸ್ವಲ್ಪ ಏರುಪೇರಾಗಿದೆ, ಸಾಮಾನ್ಯ, ತಲೆ ಕೆಡಿಸ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಯಾವಾಗ ಜಾಸ್ತಿ ಅನ್ನಿಸ್ತಾ ಇದೆ, ತೊಂದರೆ ಅನ್ನಿಸ್ತಾ ಇದೆ, ನಮ್ಮ
ಜೀವನ ಶೈಲಿಯನ್ನು ಬದಲಾವಣೆ ಮಾಡ್ಕೊಳ್ಬೇಕಾ ಅನ್ನೋ ದೃಷ್ಟಿಯಿಂದ ನೋಡಬೇಕಾಗುತ್ತೆ. 4ನೇದು ತುಂಬ ತೀವ್ರವಾಗಿ ಅಲ್ಲಿ ಕಾನ್ಸ್ಟಿಪೇಷನ್ ಅಂತ ಆಗ್ತಾ ಇದೆ. ಅದ್ರ ಜೊತೆಲಿ ಬೇರೆ ಕೆಲವೊಂದು ಲಕ್ಷಣಗಳು, ಏನೋ ಮೋಷನ್ ಮಾಡಿದಾಗ ಸ್ವಲ್ಪ ಬ್ಲೀಡಿಂಗ್ ಆಯಿತು, ಮೋಷನ್ ಕಪ್ಪಗಾಗಿ ಹೋಗ್ತಾ ಇದೆ, ಅಥವಾ ವಾಂತಿ ಮತ್ತು ಇದಕ್ಕೆ ಸಂಬಂಧಪಟ್ಟ ಬೇರೆ ಲಕ್ಷಣಗಳು ಬರ್ತಿರ್ಬೋದು, ಅಥವಾ ತೊಗೊಂಡು ಪದಾರ್ಥಗಳು ಜೀರ್ಣದ ಇದಕ್ಕೆ ಸಂಬಂಧಪಟ್ಟಾಗ ಅಲ್ಲಿ ತೊಂದರೆ ಕಾಣಿಸ್ತಾ ಇರ್ಬೋದು. ಇಂಥವೇನಾದ್ರು ಲಕ್ಷಣಗಳಿದ್ದಾವ ಜೊತೆಯಲ್ಲಿ ವೈದ್ಯರನ್ನು ಕಂಡುಬಿಟ್ಟು ಅದಕ್ಕೆ ಸೂಕ್ತವಾದ ಪರೀಕ್ಷೆ ಮಾಡಿಸೋದು ತುಂಬ ಇಂಪಾರ್ಟೆಂಟ್. ಡಾಕ್ಟ್ರೇ, ಇಷ್ಟು ಹೊತ್ತು ವೀಕ್ಷಕರಿಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಾ. ಅದು ಕೂಡ ಅವರಿಗೆ ಉಪಯೋಗ ಆಗಿದೆ ಅಂತ ನಾನು ನಂಬಿದ್ದೀನಿ. ಧನ್ಯವಾದಗಳು. ವೀಕ್ಷಕರೇ, ಇಷ್ಟು ಹೊತ್ತು ನಾವು ಮಲಬದ್ಧತೆ ಮತ್ತು ಕೆಲವಾರು ಮಾನಸಿಕ ಕಾರಣಗಳು, ಅದಕ್ಕೆ ಮಲಬದ್ಧತೆಯನ್ನು ಉಂಟು ಮಾಡುವಂತಹ ಕೆಲವಾರು ಮಾನಸಿಕ ಕಾರಣಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಮತ್ತು ಅದರ ಆಹಾರ ಕ್ರಮ ಇರಬಹುದು, ತೊಂದರೆನಾ ಅಥವಾ ಕಾಯಿಲೆನಾ, ಹೀಗೆ ಸಾಕಷ್ಟು ವಿಷಯಗಳನ್ನು ಮಲಬದ್ಧತೆಯ ಬಗ್ಗೆ ಚರ್ಚೆ ಮಾಡಿದ್ರಿ. ನೀವು ಸಾಕಷ್ಟು ಪ್ರಶ್ನೆಗಳನ್ನು ಡಾಕ್ಟರ್ ಹತ್ರ ಮಾತಾಡಿ ಅದಕ್ಕೆ ಪರಿಹಾರನ ಪಡ್ಕೊಂಡಿದ್ದೀರಾ ಅಂತ ನಂಬಿದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ.